ಮೋಕ್ಷಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ಹಲ್ಲೆಲೂಯಾ. ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಓದುವಾರ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ದಯವಿಟ್ಟು ಯಾರಾದ್ರು ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಮೇನ್ ಪಾಯಿಂಟ್ ಹೇಳ್ರಿ. ಟೈಟಲ್ ಏನಾಗಿತ್ತು? ನೋಡುವ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ಎಂತಹ ದೇವರಾಗಿದ್ದಾನೆ? ನೋಡುವ ದೇವರಾಗಿದ್ದಾನೆ. ಆತನು ಪ್ರತಿಯೊಬ್ಬ ಮನುಷ್ಯರ ನಡತೆಯನ್ನ ನೋಡುವಂತ ದೇವರಾಗಿದ್ದಾನೆ. ಆತನು ಪ್ರತಿಯೊಬ್ಬರ ಹೆಜ್ಜೆಗಳನ್ನ ನೋಡುವಂತ ದೇವರಾಗಿದ್ದಾನೆ. ಆತನು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹೆಸರೇನ್ರಿ? ಆತನ ಹೆಸರೇನ್ರಿ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ಏನಾಗಿದ್ದಾನೆ? ನೋಡುವಂತ ದೇವರಾಗಿದ್ದಾನೆ. ನೀನು ಯಾವ ಕಡೆಗೆ ಹೋಗ್ತಿ, ಏನೇನು ಮಾಡ್ತಿ, ಯಾವ ಯಾವ ಕಾರ್ಯಗಳಲ್ಲಿ ತಲ್ಲೀನನಾಗಿರ್ತಿ, ನಿನ್ನ ಆಲೋಚನೆ ವಿಧಾನಗಳು ಏನಾಗಿರ್ತವೆ, ಅವೆಲ್ಲವುಗಳನ್ನ ಆತನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದ್ರೆ, ಆತನು ತನ್ನ ಮಕ್ಕಳನ್ನ ನೋಡುವಂಥದ್ದು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಸಂತೈಸುವಂತ ದೇವರಾಗಿದ್ದಾನೆ. ಅವರ ಕಣ್ಣೀರನ್ನ ಒರೆಸುವಂತ ದೇವರಾಗಿದ್ದಾನೆ. ಅವರಿಗೆ ಬಿಡುಗಡೆಯನ್ನ ಕೊಡುವಂತ ದೇವರಾಗಿದ್ದಾನೆ. ಅವರ ಜೀವಿತದಲ್ಲಿ ಒಂದು ಮೇಲಾದ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರು ನಾವು ನೀವು ಆರಾಧನೆ ಮಾಡುವಂತ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಅಂಶಗಳನ್ನ, 3 ಅಂಶಗಳನ್ನ ನಾನು ಕೊಡ್ತೀನಿ. ಯಾರನ್ನ ದೇವರು ನೋಡ್ತಾರೆ? ಯಾರನ್ನ ನೋಡ್ತಾರೆ ದೇವರು? ಮೊದಲನೇದಾಗಿ ಸಂಕಟದಲ್ಲಿ, ಸಮಸ್ಯೆಯಲ್ಲಿ ಇರುವಂತವರನ್ನ ದೇವರು ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಅರಣ್ಯ ಪ್ರದೇಶದಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಹಾಗರಳು ಹೋಗ್ತಾ ಇರಬೇಕಾದ್ರೆ ದೇವರು ಹಾಗರಳನ್ನ ನೋಡಿ, ಹಾಗರಳೇ ನೀನು ಎಲ್ಲಿಂದ ಬಂದಿ? ಹಾಗರಳು ಹೇಳ್ತಾ ಇದ್ದಾಳೆ, ಏನಂತ ಹೇಳಿ? ನಾನು ಅಬ್ರಹಾಮನ ಗುಡಾರದಿಂದ ಹೊರಟು ಬಂದಿದ್ದೇನೆ. ಯಾಕೆ ಹೇಳ್ರಿ? ಆಕೆ ಯಜಮಾನಿಯನ್ನ ಅಲಕ್ಷ್ಯ ಮಾಡಿದ್ದಾಳೆ, ತಾತ್ಸಾರ ಮಾಡಿದ್ದಾಳೆ. ಅದ್ರ ಸಲುವಾಗಿ ಸಾರಳು ಆಕೆಯನ್ನ ಏನ್ ಮಾಡಿದ್ಲು? ಮನೆಯಿಂದ ಹೊರಗಡೆ ಆಚೆಗೆ ಹಾಕಿದ್ಲು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ದೇವದೂತನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ? ನೀನು ಪುನಃ ಅದೇ ಒಂದು ಏನ್ ಮಾಡು, ಗುಡಾರಕ್ಕೆ ನೀನು ಹೋಗಬೇಕು. ಅಬ್ರಹಾಮನು ನೀತಿವಂತನು, ಭಕ್ತಿವಂತನು, ನನ್ನ ಮಾತನ್ನ ಕೇಳುವವನು. ಅಲ್ಲಿಯೇ ಹೋದರೆ ನಿನಗೆ ಕ್ಷೇಮವಿದೆ, ನಿನಗೆ ಅರಣ್ಯದಲ್ಲಿ ಕ್ಷೇಮ ಇಲ್ಲ. ನೀನು ನಿನ್ನ ಗರ್ಭದಲ್ಲಿರ್ತಕ್ಕಂಥ ಶಿಶು ಏನಾದ್ರೂ ಒಂದು ಅಪಾಯಕ್ಕೆ ಈಡಾಗಬಹುದು. ನಿನಗೆ ಅಲ್ಲಿ ಸಂಕಟ ಎಂಬುದಾಗಿ ಗೋಚರವಾಗಿದ್ದಾಗಲೂ ಕೂಡ ಪುನಃ ಹಾಗರಳೆ ನೀನು ಎಲ್ಲಿಗೆ ಹೋಗು? ಅಲ್ಲಿಗೆ ಅಬ್ರಹಾಮನ ಮನೆಗೆ, ಗುಡಾರಕ್ಕೆ ನೀನು ಹೊರಟು ಹೋಗು. ಹಲ್ಲೆಲೂಯಾ. ಇಸ್ರಾಯೇಲರು 430 ವರ್ಷಗಳು ಏನಾಗಿದ್ದಾರೆ? ಐಗುಪ್ತ ದೇಶದಲ್ಲಿ ಬಂದಿಗಳ ಉಪಾಧಿಯಲ್ಲಿ, ದಾಸತ್ವದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ದೇವರು ಅವರ ದಾಸತ್ವವನ್ನ ನೋಡಿ ಆತನು ಏನ್ ಮಾಡ್ತಾ ಇದ್ದಾನೆ? ನಾನು ಇಳಿದು ಹೊರಟು ಬಂದಿದ್ದೇನೆ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡುವುದಕ್ಕಾಗಿ ಅಂತೇಳಿ. ಹಲ್ಲೆಲೂಯಾ. ಆತನು ಹೊರಟು ಬಂದು ಅವ್ರಿಗೆ ಏನ್ ಮಾಡಿದಾರೆ? ಬಿಡುಗಡೆಯನ್ನ ಕೊಟ್ಟ, ಮೋಶೆಯನ್ನ ಎಪ್ಪಿಸಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ದೇವರು ಯಾರನ್ನ ನೋಡ್ತಾನೆ? ಸಂಕಟದಲ್ಲಿ, ಸಮಸ್ಯೆಯಲ್ಲಿ ಇರುವಂತ ಜನರನ್ನ. ಎರಡನೆಯದಾಗಿ ನಾವು ನೋಡಿದಂತವರಾಗಿದ್ದೇವೆ. ಯಾರನ್ನ ದೇವರು ನೋಡ್ತಾನೆ? ಪ್ರಾರ್ಥನೆಯನ್ನ ಮಾಡುವವರನ್ನ. ಮತ್ತಾಯ 6:6 ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಪರ್ವತದ ಪ್ರಸಂಗದಲ್ಲಿ ಏನಂತ ಹೇಳಿ? ನೀವು ಕಪಟಿಗಳ ಹಾಗೆ ಪ್ರಾರ್ಥನೆಯನ್ನ ಮಾಡಬಾರದು. ನೀವು ಪ್ರಾರ್ಥನೆ ಮಾಡುವಾಗ ನೀವು ನಿಮ್ಮ ಮನೆಯ ಒಳಗಡೆ ಹೋಗಿ ಬಾಗಿಲನ್ನ ಹಾಕಿಕೊಂಡು ಅಂತರಂಗದಲ್ಲಿರುವಂತ ನಿಮ್ಮ ತಂದೆಗೆ ನೀವು ಪ್ರಾರ್ಥನೆಯನ್ನ ಮಾಡುವವರಾಗಬೇಕು. ಹೃದಯದಲ್ಲಿ ಯಾವುದೇ ಕಲ್ಮಶಗಳು ಇರಲಾರದ ಹಾಗೆ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಸ್ಥಾನವನ್ನು ಕೊಟ್ಟು ನೀವು ಪ್ರಾರ್ಥನೆಯನ್ನ ಮಾಡುವವರಾಗಬೇಕು. ದೇವರು ಪ್ರಾರ್ಥನೆ ಮಾಡುವವರನ್ನ ಏನ್ ಮಾಡ್ತಾನಂತ್ರಿ? ನೋಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತರಂಗದಲ್ಲಿ ನಡೆಯುವ ಕಾರ್ಯವನ್ನ ನೋಡುವ ದೇವರು ನಿನಗೆ ಫಲವನ್ನ
ಕೊಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನು ಪ್ರಾರ್ಥನೆ ಮಾಡಿದ, ದಾನಿಯೇಲನು ಪ್ರಾರ್ಥನೆ ಮಾಡಿದ, ಅನೇಕ ಭಕ್ತರು ಪ್ರಾರ್ಥನೆ ಮಾಡಿದ್ರು. ಅವರ ಪ್ರಾರ್ಥನೆಗಳನ್ನು ನೋಡಿದಂತ ದೇವರು ಅವರಿಗೆ ಬಿಡುಗಡೆಯನ್ನ ಅನುಗ್ರಹ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನ್ ಪ್ರಾರ್ಥನೆ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಪ್ರಾರ್ಥನೆ ಅನೇಕರು ಮಾಡುವುದನ್ನ ಬಿಟ್ಟಿದ್ದಾರೆ ಕೆಲವು ಜನರು. ಹಲ್ಲೆಲೂಯಾ. ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲ, ಕುಟುಂಬ ಪ್ರಾರ್ಥನೆಗಳು ಇಲ್ಲದೋಪಾದಿಯಲ್ಲಿ ಆರಿ ಹೋಗುವ ಬೆಂಕಿಯೋಪಾದಿಯಲ್ಲಿ ಅವರ ಜೀವಿತಗಳು ಇದಾವೆ. ಬೆಂಕಿ ಸುಡ್ತಾ ಇದ್ರೆ ಏನಾಗತ್ರಿ? ಅಡುಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ನಿಮ್ ಬೆಂಕಿ ಆರಿಸ್ಕೊಂಡ್ಬಿಟ್ರೆ ನಿಮ್ ಜೀವಿತದಲ್ಲಿ ಆಶೀರ್ವಾದ ಎನ್ನುವಂಥದ್ದನ್ನ ನೀವು ಕಳೆದುಕೊಂಡು ಬಿಡ್ತೀರಿ. ಹಲ್ಲೆಲೂಯಾ. ಯಾವಾಗ ಆರುತ್ತೆ ಬೆಂಕಿ? ಯಾವಾಗ ಆರುತ್ತೆ ಕಟ್ಟಿಗೆ? ಕೆಂಡ ಯಾವಾಗ ಆರುತ್ರಿ? ಯಾವಾಗ ಆರುತ್ತೆ? ಒಳ್ಳೆ ಅಡಿಗೆ ಮಾಡ್ತಾ ಇರ್ತೀರಿ, ಒಂದು ಎತ್ತಿ ಕಡಿಟ್ರೆ ಅದು ಆರತ್ತಂಗ ಉರಿತಾ ಇರುತ್ತೆ. ಯಾಕಾರುತ್ತೆ? ಯಾಕಾರತ್ರಿ? ಗಾಳಿ ಇದೆ. ಯಾಕಾರತ್ರಿ? ಮತ್ತೆ ಪುನಃ ಅಗ್ನಿ ಉತ್ಪತ್ತಿ ಮಾಡುವಂತಲ್ಲಿ ಯಾವುದೇ ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದೇ ಕಟ್ಟಿಗೆ ಇಲ್ಲ, ಕೆಂಡ ಇಲ್ಲ. ಅದ್ರ ಸಲುವಾಗಿ ಆ ಕಟ್ಟಿಗೆ ಏನಾಗ್ಬಿಡುತ್ತೆ? ಆರಿ ಬಿಡುತ್ತೆ. ಹಲ್ಲೆಲೂಯಾ. ಅದ್ರಂಗೆ ಸಭೆಯಲ್ಲಿ ನೀನಿದ್ರೆ ನೀನೇನಾಗ್ತಾ ಇರ್ತೀಯ? ಉರಿತಾ ಇರ್ತೀಯ. ಹೆಂಗಿರ್ತೀಯ? ಉರಿತಾ ಇರ್ತೀಯ. ಅದ್ರ ಸಲುವಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತೀವಿ, ಕೀರ್ತನೆಗಾರನ ಹೇಳ್ತಾನೆ, ನನ್ನ ಅಭಿಷಕ್ತನ ದೀಪವನ್ನು ನಾನು ಉರಿಯುತ್ತಲೇ ಇರಬೇಕಂತೇಳಿ ನಾನು ನೇಮಿಸಿದ್ದೇನೆ. ಉರಿಯುತ್ತಲೇ ಇರುವಂತ ದೀಪ. ನಾವು ಆರಿ ಹೋಗ್ಬಾರ್ದು, ನಾವು ನಂದಿ ಹೋಗ್ಬಾರ್ದು. ಹಲ್ಲೆಲೂಯಾ. ಏನೇ ಕಷ್ಟಗಳು ಬಂದರೂ ಕೂಡ ನಾವು ಆರಿ ಹೋಗದ ದೀಪದೋಪಾದಿಯಲ್ಲಿ ನಾವು ಇರುವಂತವರಾಗಬೇಕು. ಹಲ್ಲೆಲೂಯಾ. ಯಾರನ್ನ ದೇವರು ನೋಡ್ತಾನೆ? ಪ್ರಾರ್ಥನೆಯನ್ನ ಯಾರು ಮಾಡುವವರಾಗಿರ್ತಾರೋ ಅವರನ್ನ ದೇವರು ನೋಡುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಮತ್ತೆ ನಾವು ನೋಡಿದ್ವಿ, ಯಾರನ್ನ ದೇವರು ನೋಡ್ತಾನ್ರಿ? ಮನುಷ್ಯರ ಆಂತರಿಂದ್ರಿಯವನ್ನ, ಅಂದ್ರೆ ಹೃದಯವನ್ನ ನೋಡುವಂತ ದೇವರು ಆತ. ಯಾರ ಹೃದಯವನ್ನ ನೋಡಿದ? ಸಮುವೇಲ ಹೋಗ್ತಾ ಇದ್ದಾನೆ ಈಶಾಯನ ಮನೆಗೆ ಹೋಗಿ, ಈಶಾಯನ ಮನೆಯಲ್ಲಿ 7 ಜನರನ್ನ, ದೊಡ್ಡವರನ್ನೆಲ್ಲರನ್ನ ಕರೆಸಿ, ದೇವರೇ ಈತನನ್ನೇ ಆರಿಸ್ಕೊಂಡಿದೆ ಅಂತ ಹೇಳಿ ಕೇಳಿದಾಗ, ಅವಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರೆಲ್ಲರ ಹೃದಯಗಳು ದೇವರಿಗೆ ಅಹಿಷ್ಟವಾಗಿದ್ದು. ಅವರು ಹೊರಗಡೆ ಚಂದ ಕಾಣ್ತಾ ಇದ್ದಾರೆ, ಭಕ್ತಿವಂತ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರ ವೇಷಭೂಷಣಗಳು ಹೊರಗಡೆ ಎಲ್ಲ ಚೆನ್ನಾಗಿದ್ದಾವೆ, ಆದ್ರೆ ಒಳಗಡೆ ಅವರ ಹೃದಯ ಕಲ್ಮಶದಿಂದ ತುಂಬಿ ಹೋಗಿದೆ. ಅದರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನ ನೋಡುವಂತ ದೇವರಲ್ಲ. ಹೊರಗಡೆ ನೀನು ಏನು ಬಡ್ಕೊಂಡ್ರು, ಏನು ಮಾಡಿಕೊಂಡ್ರು, ಏನು ಮಾಡಿದ್ರು ಕೂಡ ಅದು ಸಂಬಂಧ ಇಲ್ಲ. ಒಳಗಡೆ ನಿನ್ನ ಹೃದಯ ಯಾವ ರೀತಿಯಾಗಿದೆ? ಸೃಷ್ಟಿಕರ್ತನನ್ನ ಆರಾಧನೆ ಮಾಡುವಂತ ಹೃದಯ ಇದೆ. ಅವಾಗ 8ನೇ ಮಗ ಯಾರೇ? ದಾವೀದನನ್ನ ದೇವರು ನೋಡಿ ಹೇಳ್ತಾನೆ, ಇವನನ್ನೇ ನಾನು ಆರಿಸಿಕೊಂಡಿದ್ದೇನೆ. ಅದರ ಸಲುವಾಗಿ ದಾವೀದನಿಗೆ ಒಂದು ಬಿರುದಿದೆ ಸತ್ಯವೇದದಲ್ಲಿ, ಏನಂತ ಹೇಳಿ? ದೇವರ ಪ್ರಿಯನು, ದೇವರಿಗೆ ಇಷ್ಟಾನುಸಾರವಾಗಿ ನಡೆದಂಥವನು. ಯಾರು? ದಾವೀದನು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ 3 ಅಂಶಗಳನ್ನು ಓದುವರ ನಾವು ನೋಡಿದಂತವರಾಗಿದ್ದೇವೆ. ಈಗ 4ನೇ ಅಂಶವನ್ನು ನಾವು ನೋಡೋಣ. ಸತ್ಯವೇದದಲ್ಲಿ ಮೊದಲನೇ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನ ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭೂಲೋಕದ ಎಲ್ಲ ಕಡೆಗೆ ದೃಷ್ಟಿ ಪ್ರಸರಿಸುವಂತ ದೇವರು, ಯಥಾರ್ಥವಂತರನ್ನ ನೋಡುವ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ, ದರ್ಶಿಯಾಗಿರ್ತಕ್ಕಂಥ ಪ್ರವಾದಿಯಾಗಿರುವಂತ ಹನಾನಿಯನು ಹೇಳ್ತಾ ಇದ್ದಾನೆ ಪ್ರಿಯರೇ. ನೀವು 2ನೇ ಪೂರ್ವಕಾಲ ವೃತ್ತಾಂತ 14-15 ಅಧ್ಯಾಯಗಳನ್ನ ನೀವು ಓದುವಾಗ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಆಸನ ಕುರಿತಾಗಿ ಬರೆಯಲ್ಪಟ್ಟಿದೆ. ಯೆಹೂದ್ಯರ 3ನೆಯ ಅರಸನಾಗಿರ್ತಕ್ಕಂಥ ಈ ಆಸನು ದೇವರಿಗೆ ಭಯ ಭಕ್ತಿ ಉಳ್ಳವನಾಗಿ ನಡೆದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುತ್ತಾ ದೇವರನ್ನೇ ಆತುಕೊಂಡು
ಜೀವಿಸ್ತಾ ಇರ್ಬೇಕಾದ್ರೆ ಆಸನಿಗೆ ದೇವರು ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಆತನಿಗೆ ಏನ್ ಕೊಟ್ಟಂತೆ? ಜಯವನ್ನ ಕೊಟ್ಟ. 14ನೇ ಅಧ್ಯಾಯ 15ನೇ ಅಧ್ಯಾಯ ನೀವು ಓದ್ತಾ ಇರ್ಬೇಕಾದ್ರೆ ಆಸನ ಆಳ್ವಿಕೆಯ 35 ವರ್ಷಗಳಲ್ಲಿ ಯುದ್ಧವಿರಲಿಲ್ಲ, ದೇಶದಲ್ಲಿ ಸಮಾಧಾನವಿತ್ತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯ. ಈ ಆಸನು ಬುದ್ಧಿಹೀನವಾದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. 35 ವರ್ಷಗಳಿಗೆ ದೇವರಿಗೆ ತಗ್ಗಿ ಬಗ್ಗಿ ನಡೆದುಕೊಂಡಿರ್ತಕ್ಕಂಥ ಆಸ ದೇವರಿಗೆ ಅಹಿಷ್ಟವಾದಂತ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ದೇವರು ನನ್ನನ್ನು ನೋಡೋದಿಲ್ವೇನೋ ಅಂತೇಳಿ ಇಸ್ರಾಯೇಲ್ ಅರಸನಾದ ಬಾಷನಿಂದ ಈತನಿಗೆ ಕಾಟ ಉಂಟಾದಾಗ ಅರಾಮ್ಯರ ಅರಸನು ಅಂದ್ರೆ ಸಿರಿಯಾ ದೇಶದ ಅರಸನಾಗಿರ್ತಕ್ಕಂಥ ಬೆನ್ಹದದನ ಸಹಾಯವನ್ನ ಪಡೆಯುತ್ತಾನೆ. ಪ್ರಿಯರೇ, ದೇವರ ಬದಲಿಗೆ ಯಾರ ಸಹಾಯವನ್ನ ಕೋರ್ತಾ ಇದ್ದಾನೆ? ಮನುಷ್ಯರ ಸಹಾಯವನ್ನ ಕೋರ್ತಾ ಇದ್ದಾನೆ. ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ನಂಬಿಕೆಯನ್ನ ಯಾರ ಮೇಲೆ ಈಗ ಜಾಸ್ತಿ ಇಡ್ತಾ ಇದ್ದಾನೆ? ಹಣದ ಮೇಲೆ ಜಾಸ್ತಿ ಇಡ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಆ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಆಸನ ಆಳ್ವಿಕೆಯ 35ನೇ ವರ್ಷದವರೆಗೂ 15ನೇ ಅಧ್ಯಾಯ 19ನೇ ವಾಕ್ಯ ಕೊನೆಯ ವಾಕ್ಯ, ಅವನ ಆಳ್ವಿಕೆಯ 35ನೇ ವರ್ಷದವರೆಗೂ ಯುದ್ಧವಿರಲಿಲ್ಲ. ಆ ರೀತಿಯಾಗಿ ದೇವರು ಅವನನ್ನ ನಡೆಸಿದ ಕಾರಣ ಆಸನು ದೇವರು ನನ್ನನ್ನು ನೋಡ್ತಾನೆ ಅಂತೇಳಿ ತಗ್ಗಿ ಬಗ್ಗಿ ಎಲ್ಲ ರೀತಿಯಿಂದಲೂ ನಡೆದುಕೊಳ್ತಾ ಇದ್ದ. ಪ್ರಿಯರು, ಎಷ್ಟು ವರ್ಷಗಳು ನಡೆದುಕೊಂಡಂತೆ? 35 ವರ್ಷಗಳು. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಆದಿಗಿಂತ ಅಂತ್ಯ ಏನು ಲೇಸು. ಹಲ್ಲೆಲೂಯ. ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆಯನ್ನ ಹೊಂದುವನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈತನ ಆರಂಭ ಬಹಳ ಅತ್ಯುತ್ತಮವಾಗಿದೆ, ಆದರೆ ಈತನ ಅಂತ್ಯದ ಜೀವಿತ, ಕೊನೆಯ ಜೀವಿತದ ಗಳಿಗೆಯಲ್ಲಿ ಈತನು ದೇವರಿಗೆ అయిష్టವಾದ ಕಾರ್ಯಗಳನ್ನ ಮಾಡುವವನಾಗಿ ಕಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿನದ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನಗಳಲ್ಲಿ ಅನೇಕರು ದೇವರನ್ನ ನಂಬಿದ್ದೇವೆ ಅಂತೇಳಿ ದೇವರು ನಮ್ಮನ್ನ ನೋಡೋದಿಲ್ಲ ಅಂತೇಳಿ ಬೇರೆ ಬೇರೆ ಕಡೆಗೆ ಅವರು ಹೋಗ್ತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯ. ಸತ್ಯವೇದ ಹೇಳ್ತಾ ಇದೆ, ದೇವರ ದೃಷ್ಟಿ ಭೂಲೋಕದ ಎಲ್ಲಾ ಕಡೆಗೂ ಕೂಡ ಪ್ರಸರಿಸುವಂತದ್ದಾಗಿದೆ. 7 ಕಣ್ಣುಗಳುಳ್ಳುವ ಯೆಹೋವನು ಎಲ್ಲ ಕಡೆಗೂ ನೋಡುವಂತ ದೇವರಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಈ ಆಸನ ಜೀವಿತ ನಮಗೆ ಒಂದು ಪಾಠವನ್ನು ಕಲಿಸ್ತಾ ಇದೆ. ಏನಂದ್ರೆ 35 ವರ್ಷಗಳು ದೇವರಿಗೆ ಮೆಚ್ಚುಗೆಯಾಗಿ ನಡೆದಿರ್ತಕ್ಕಂಥ ಆಸ 36ನೇ ವರ್ಷದಿಂದ ದೇವರಿಗೆ అయిಷ್ಟವಾದ ಕಾರ್ಯಗಳನ್ನು ಮಾಡುವುದಕ್ಕೆ ತಲ್ಲೀನನಾದ. ಪ್ರಿಯರೇ, ಏನ್ ಮಾಡ್ತಾ ಇದ್ದಾನೆ? ಆತನು ಇಸ್ರಾಯೇಲ್ ಅರಸನಿಂದ ಕಾಟ ಉಂಟಾದಾಗ 36ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸಹಾಯವನ್ನ ಬೇಡದ ಯಾರ ಸಹಾಯವನ್ನ ಬೇಡ್ತಾ ಇದ್ದಾನೆ? ಮನುಷ್ಯರ ಸಹಾಯವನ್ನ, ಅರಸನ ಸಹಾಯವನ್ನ. ಮೊದಲೆಲ್ಲ ದೇವರು ಈತನ ಅತ್ಯುತ್ತಮವಾಗಿ ನಡೆಸಿದ, ಆದ್ರೆ ಈತನಿಗೆ ಯಾರ ಸಹಾಯವನ್ನ ಬೇಡುವವನಾಗಿದ್ದಾನೆ? ಮನುಷ್ಯರ ಸಹಾಯವನ್ನ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಗದರಿಸ್ತಾ ಇದ್ದಾನೆ. ಯಾರನ್ನ? ಆಸನನ್ನ. ಯಾರನ್ನ ಕಳುಹಿಸಿ? ಪ್ರವಾದಿಯಾಗಿರ್ತಕ್ಕಂಥ, ದರ್ಶಿಯಾಗಿರ್ತಕ್ಕಂಥ ಹನಾನೀಯನನ್ನ ಕಳುಹಿಸಿ ದೇವರು ಗದರಿಸ್ತಾ ಇದ್ದಾನೆ. ಆಸನೇ, ಇಷ್ಟು ದಿನ ನೀನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದುಕೊಂಡೆ, ಆದರೆ ಇನ್ನು ಮುಂದೆ ನೀನು ಬರೀ ಮನುಷ್ಯರಿಗೆ ಮೇಲೆ ನಂಬಿಕೆ ಇಟ್ಟ ಕಾರಣಕ್ಕಾಗಿ ನಿನ್ನ ಜೀವಿತದಲ್ಲಿ ಇನ್ನು 5 ವರ್ಷಗಳ ಕಾಲ ಬರೀ ಯುದ್ಧಗಳೇ ಇರ್ತವೆ. ಯುದ್ಧಗಳಲ್ಲೇ ನೀನು ಮುಳುಗಿ ಹೋಗ್ತೀಯ. ಹಲ್ಲೆಲೂಯ. ಒಂದ್ಸಾರಿ ಏನಾಗುತ್ತಂದ್ರೆ 10 ಲಕ್ಷ ಇರ್ತಕ್ಕಂಥ 14ನೇ ಅಧ್ಯಾಯ ನೋಡ್ರಿ, ಕೂಶ್ಯನಾದ ಜರಹನು 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರಿಗೆ ಯೆಹೂದ್ಯರಿಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾನೆ. ಪ್ರಿಯರೇ, ಎಷ್ಟು ಲಕ್ಷ ಇದೆ ಅವ್ರದ್ದು? 10 ಲಕ್ಷ. ಆಸನ ಸೈನ್ಯ ಎಷ್ಟು ಲಕ್ಷ ಇದೆ? 2,80,000. ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಇದೇ ಆಸನು ದೇವರೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ನಿನ್ನ ಹೊರತು ದೇವರು ಯಾರುಂಟು? ನೀನೇ ನಮಗೆ ಸಹಾಯಕನಾಗಿರಬೇಕು, ನೀನೇ ನಮ್ಮನ್ನ ಬಲಪಡಿಸುವಂತ ದೇವರಾಗಿದ್ದೀಯಾ ಎಂಬುದಾಗಿ ನೆನೆಸಿ ದೇವರಿಗೆ ಪ್ರಾರ್ಥನೆ ಮಾಡಿದಾಗ 2,80,000 ಇರ್ತಕ್ಕಂಥ ಇವರು
ಆ 10 ಲಕ್ಷ ಇರ್ತಕ್ಕಂಥ ಕೂಶ್ಯರ ಸೈನ್ಯವನ್ನ ಏನ್ ಮಾಡಿದ್ರಿ? ಹತ ಮಾಡಿ ಅವರಿಂದ ಅನೇಕ ಕೊಳ್ಳೆಗಳನ್ನ ಒಡೆದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಒಳ್ಳೆಯ ಆಶೀರ್ವಾದಗಳನ್ನ ಹೊಂದಿಕೊಂಡ ಮೇಲೆ, ಹಣ ಹೆಚ್ಚಾದ ಮೇಲೆ, ಎಲ್ಲ ಕೀರ್ತಿ ಘನಮಾನಗಳು ಈತನಿಗೆ ಹೆಚ್ಚಾದ ಮೇಲೆ, ಈತನ ದೇವರು ನನ್ನನ್ನು ನೋಡುವುದಿಲ್ಲ ಅಂತೇಳಿ ಹಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಏನ್ ಮಾಡ್ತಾ ಇದ್ದಾನ್ರಿ? ವ್ಯಕ್ತಿಯ ಸಹಾಯವನ್ನ ಪಡಿತಾ ಇದ್ದಾನೆ. ಯಾರ ಸಹಾಯ ಪಡಿತಾ ಇದ್ದಾನೆ? ವ್ಯಕ್ತಿಯ ಸಹಾಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ಗದರಿಸ್ತಾ ಇದ್ದಾನೆ, ಆಸನೆ ಇನ್ನು ಮುಂದೆ ನಿನಗೆ ಏನಿರ್ತವೆ? ಯುದ್ಧಗಳೇ ಇರ್ತವೆ. 9ನೇ ವಾಕ್ಯ ಓದ್ರಿ ಇನ್ನೊಂದ್ಸರಿ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನ ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನ ತೋರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಯಾರ ರಕ್ಷಣೆ ರೀ? ಯಾರ ರಕ್ಷಣೆ? ಯಥಾರ್ಥ ಮನಸ್ಸುಳ್ಳವರು. ಯಾರಿಗೆ ಯಥಾರ್ಥ ಮನಸ್ಸುಳ್ಳವರು? ಸೃಷ್ಟಿಕರ್ತನಾದಂತ ದೇವರಿಗೆ ಯಥಾರ್ಥ ಮನಸ್ಸುಳ್ಳವರು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ರೀತಿಯಾಗಿ ದೇವರು ಎಲ್ಲರನ್ನ ನೋಡ್ತಾ ಇರ್ಬೇಕಾದ್ರೆ ಈ ಆಸನು ದೇವರು ನನ್ನನ್ನು ನೋಡೋದಿಲ್ಲ ಅಂತೇಳಿ ಬುದ್ಧಿಹೀನ ಕಾರ್ಯವನ್ನ ಮಾಡಿಯೇ ಬಿಟ್ಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲಿರ್ತಕ್ಕಂಥ ಭಕ್ತಿ ಕೊನೆಯವರೆಗೂ ಅದೇ ಭಕ್ತಿನಿಂದ ಇರಬೇಕು. ಹಲ್ಲೆಲೂಯಾ. ಆರಂಭ ಅಲ್ಪವಾದರೂ ನಿನ್ನ ಒಂದು ಅಂತ್ಯ ಹೆಂಗಿರ್ಬೇಕು? ಶ್ರೇಷ್ಠವಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಆಸನು ದೇವರನ್ನ ಬಿಟ್ಟು ಯಾವುದಕ್ಕೆ ಮಹತ್ವ ಕೊಟ್ಟ? ಹಣಕ್ಕೆ ಮಹತ್ವ ಕೊಟ್ಟ. ದೇವರನ್ನ ಬಿಟ್ಟು ಯಾರಿಗೆ ಮಹತ್ವ ಕೊಟ್ಟ? ವ್ಯಕ್ತಿಗಳಿಗೆ ಮಹತ್ವ ಕೊಟ್ಟ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಭೂಲೋಕದ ಎಲ್ಲ ಕಡೆಗೆ ದೃಷ್ಟಿಯನ್ನು ಹರಿಸುವಂತ ದೇವರು ಈ ಆಸನನ್ನು ನೋಡಿದಾಗ ಈ ಆಸ ಮೊದಲನೇದಾಗಿ ಒಳ್ಳೆಯವನಾಗಿ ಕಂಡು ಬಂದ. ಅಂತ್ಯದ ದಿನಗಳಲ್ಲಿ ಅವನ ನಡವಳಿಕೆ ಬದಲಾಗಿತ್ತು. ಇವತ್ತು ನಿನ್ನ ನಡವಳಿಕೆ ಹೆಂಗಿದೆ? ಕೆಲವೊಬ್ಬರು ದೀಕ್ಷೆ ತೆಗೆದುಕೊಂಡು 10 ವರ್ಷಗಳಾಗಿದೆ, 8 ವರ್ಷಗಳಾಗಿದೆ, ಹಲ್ಲೆಲೂಯಾ, 12 ವರ್ಷಗಳು ಆಗಿದೆ. ಇನ್ನು ಕೆಲವು ವ್ಯಕ್ತಿಗಳಿಗೆ ನೀವು ಮಹತ್ವವನ್ನ ಕೊಡ್ತಾ ಇದ್ದೀರಾ, ಇನ್ನು ಕೆಲವು ವಸ್ತುಗಳಿಗೆ ನೀವು ಮಹತ್ವವನ್ನ ಕೊಡ್ತಾ ಇದ್ದೀರಾ. ಕಟ್ಟಿಗೆಯಿಂದ ಆಗಿರ್ಬೋದು, ಕಲ್ಲಿನಿಂದ ಆಗಿರ್ಬೋದು, ಇನ್ನೊಂದು ಮುನ್ನೊಂದು ಬಂಗಾರದಿಂದ ಆಗಿರ್ಬೋದು, ಬೆಳ್ಳಿಯಿಂದ ಆಗಿರ್ಬೋದು, ಅದು ಏನಾಗಿದೆ? ಒಂದು ವಸ್ತುವಾಗಿದೆ. ಹಲ್ಲೆಲೂಯಾ. ಅದು ಒಬ್ಬ ವ್ಯಕ್ತಿಯ ಕೈಯಿಂದ ರೂಪವಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ. ಆ ವಸ್ತುವಿಗೆ ಕೆಲವು ಜನರು ಮಹತ್ವವನ್ನ ಕೊಡ್ತಾ ಇರ್ತಾರೆ. ದೇವರು ನನ್ನದೇ ರೂಪವನ್ನ ಮಾಡಿಕೊಳ್ಳಬೇಡ್ರಿ ಅಂತೇಳಿ ಹೇಳಿದಂತ ದೇವರು ಪ್ರೇರ. ಹಲ್ಲೆಲೂಯಾ. ಯೇಸುವಿನ ವಿಗ್ರಹಕ್ಕೂ ಕೂಡ ನೀನು ನಮಸ್ಕಾರ ಮಾಡಬಾರ್ದು. ಯಾಕಂದ್ರೆ ಆ ವಿಗ್ರಹ ಒಬ್ಬ ಮನುಷ್ಯನು ಮಾಡಿರುವಂಥದ್ದು, ಒಬ್ಬ ಪಾಪಿ ಮಾಡಿರುವಂಥದ್ದು. ಹಲ್ಲೆಲೂಯಾ. ದೇವರನ್ನ ಯಾರು ಕೂಡ ಮಾಡುವುದಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಆತನೇ ಮನುಷ್ಯರನ್ನು ಹುಡುಕಿಕೊಂಡು ನರಾವತಾರಿಯಾಗಿ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತು ದೇವರು ನಿನ್ನನ್ನು ನೋಡುವಾಗ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಹಲ್ಲೆಲೂಯಾ. ನಿನ್ನನ್ನು ನೋಡುವಾಗ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಆಸನೋಪಾದಿಯಲ್ಲಿ ನೀನು ಕೂಡ ದೇವರಿಗೆ ಮಹತ್ವ ಕೊಡುವಂತದನ್ನ ಬಿಟ್ಟು ಮನುಷ್ಯರಿಗೆ ಕೊಡ್ತಾ ಇದ್ದೀಯೇನು? ಹಲ್ಲೆಲೂಯಾ. ಇಲ್ಲಿ ಬಂದು ದೊಡ್ಡಯ್ಯರು ಸಣ್ಣಯ್ಯರನ್ನು ನೋಡೋದಲ್ಲ, ಯಾರು ನೋಡ್ಬೇಕು? ಯೇಸುವನ್ನ ನೋಡ್ಬೇಕು. ಹಲ್ಲೆಲೂಯಾ. ದೊಡ್ಡಯ್ಯರ ತಕ್ಕ ಏನಿಲ್ಲ, ಸಣ್ಣಯ್ಯರ ತಕ್ಕ ಏನಿಲ್ಲ. ಇರುವಂತದ್ದು ಯಾರ ಹತ್ರ? ನಮ್ಮೊಳಗಡೆ ಇರುವಂತ ಯೇಸು. ಹಲ್ಲೆಲೂಯಾ. ಆ ಯೇಸು ನಿನಗೆ ಬಿಡುಗಡೆ ಕೊಡಲು ಸಾಧ್ಯ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನನ್ನು ನೋಡುವಾಗ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಆರಂಭದಲ್ಲಿ ಯಾವ ಒಂದು ಭಕ್ತಿ ಇತ್ತು, ಅಂತ್ಯದಲ್ಲಿ ಕೂಡ ಅದೇ ಭಕ್ತಿ ನಿನ್ನದು ಆಗಿರಬೇಕು. ಅದರ ಸಲುವಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಪ್ರೀತಿ ಮೊದಲಿನ ಹಾಗೆ ಇಲ್ಲ, ನಿನ್ನ ಪ್ರೀತಿ ಈಗ ಏನಾಗಿದೆ? ತಣ್ಣಗಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಲ ವಾಕ್ಯ ಓದ್ರಿ. ಪ್ರಕಟಣೆ ಗ್ರಂಥ, ಯೋಹಾನನು ಬರೆದಂತ ಪ್ರಕಟಣೆ 2ನೇ ಅಧ್ಯಾಯ 4ನೇ ವಾಕ್ಯ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಹಲ್ಲೆಲೂಯಾ. ಮೊದಲನೇ ಪ್ರೀತಿ, ದೇವರ ಮೇಲೆ ಮೊದಲಿರ್ತಕ್ಕಂಥ
ಭಕ್ತಿ, ರೋಷ ಅದು ಎಲ್ಲಿಗೂ ಇತ್ತು. ಹಲ್ಲೆಲೂಯ. ಆಯ್ತು, ನಾನು ಯಾವುದು ಮಾಡಲ್ಲ, ದೇವರಿಗಾಗಿಯೇ ನಿಲ್ತೀನಿ, ದೇವರಿಗೋಸ್ಕರವಾಗಿ ಇರ್ತೀನಿ ಎನ್ನುವಂತ ರೋಷ, ನಂಬಿದಾಗಿರ್ತಕ್ಕಂಥ ರೋಷ ಈಗ ಅನೇಕರಲ್ಲಿ ಏನಾಗಿದೆ? ತಣ್ಣಗಾಗಿದೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಆಸನ ಆರಂಭ ಬಹಳ ಮುಖ್ಯವಾಗಿ ಕಂಡು ಬಂತು. ಆದ್ರೆ 35 ವರ್ಷಗಳ ನಂತರ ಆತನ ಆ ಭಕ್ತಿಯ ಜೀವಿತ ಏನಾಯ್ತ್ರಿ? ಡಿಕ್ಲೈನ್ ಆಯ್ತು, ಕೆಳಗಡೆ ಬೀಳ್ತಾ ಇದೆ. ಆತನ ಭಕ್ತಿಯ ಜೀವಿತ ಏನಾಗ್ತಾ ಇದೆ? ಕುಂಠಿತವಾಗ್ತಾ ಇದೆ. ದೇವರು ನನ್ನನ್ನು ನೋಡೋದಿಲ್ಲ ಅಂತೇಳಿ ಮನುಷ್ಯರೊಟ್ಟಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತ ವ್ಯಕ್ತಿಯಾದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, 4ನೇದಾಗಿ ದೇವರು ಯಾರನ್ನು ನೋಡ್ತಾನೆ? ಎಲ್ಲ ಕಡೆಗೆ ಯಾರು ಯಥಾರ್ಥವಂತರಾಗಿ ತನ್ನನ್ನ ದೃಷ್ಟಿಸಿ ನೋಡ್ತಾರೋ ಅವರನ್ನ ದೇವರು ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. 5ನೇದಾಗಿ ನಾವು ನೋಡೋಣ ಈ ಸಮಯದಲ್ಲಿ, ಕಣ್ಣೀರಲ್ಲಿ ಇರುವಂತವರನ್ನ ನೋಡುವಂತ ದೇವರು. ಹಲ್ಲೆಲೂಯ. ಯಾರನ್ನ ನೋಡ್ತಾನ್ರಿ ದೇವರು? ಕಣ್ಣೀರಿನಲ್ಲಿ. ಕಣ್ಣೀರಿಗೆ ಕಾರಣ ಏನಾಗಿರ್ಬೋದು? ರೋಗ ಆಗಿರ್ಬೋದು. ಕಣ್ಣೀರಿಗೆ ಕಾರಣ ಏನಾಗಿರ್ಬೋದು? ಮಕ್ಕಳ ಸಂತಾನ ಭಾಗ್ಯವಿಲ್ಲದ ಒಂದು ಸ್ಥಿತಿ ಆಗಿರ್ಬೋದು. ಕಣ್ಣೀರಿಗೆ ಕಾರಣ ಏನಾಗಿರ್ಬೋದು? ಮಕ್ಕಳು ಸಾಯುವಂತ ಒಂದು ಸ್ಥಿತಿಗೆ ತಲುಪಿದಾಗ ತಾಯಿಯಾದ ಆಕೆಗೆ ಏನ್ ಬರುತ್ತೆ? ಕಣ್ಣೀರು ಬರುತ್ತೆ. ಅನೇಕ ಸಮಸ್ಯೆಗಳು ಕಣ್ಣೀರಿಗೆ ಕಾರಣವಾಗಿರ್ಬೋದು. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ದೇವರು ಕಣ್ಣೀರಿನಲ್ಲಿ ಇರುವಂತವರನ್ನ ನೋಡ್ತಾನೆ. ನೋಡುವಂಥದ್ದು ಮಾತ್ರವಲ್ಲ, ಅವರನ್ನ ಬಿಡಿಸ್ತಾನೆ. ಬಿಡಿಸುವಂಥದ್ದು ಮಾತ್ರವಲ್ಲ, ಅವರನ್ನ ಉನ್ನತವಾದಂತ ಸ್ಥಿತಿಗೆ ಉತ್ತರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಒಬ್ಬ ಅರಸನು, ಆತನ ಹೆಸರು ಹಿಜ್ಕೀಯ ಎಂಬುದಾಗಿ, ಆತನು ದೇವರು ಹೇಳ್ತಾನೆ, ನಿನ್ನ ಕಾಲ ಸಮೀಪವಾಯಿತು, ನೀನು ಎಲ್ಲವುಗಳನ್ನು ನೋಡಿಕೊಂಡು ನೀನೇನ್ ಮಾಡು? ನಿನ್ನ ಯಾತ್ರೆ ಕೊನೆಗೊಳಿಸಬೇಕಾಗಿದೆ, ನೀನು ಜೀವಿತ ಯಾತ್ರೆಯನ್ನು ಮುಗಿಸಬೇಕಾಗಿದೆ, ಅದಕ್ಕಾಗಿ ನಿನ್ನ ಮನೆಯನ್ನ ನೀನು ಸವರಿಸಿಕೋ ಎಂಬುದಾಗಿ ಯೆಶಾಯನ ಮೂಲಕವಾಗಿ ಹೇಳಿ ಕಳುಹಿಸ್ತಾನೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಯೆಶಾಯನು ದೇವರ ಕಡೆಗೆ, ಗೋಡೆಯ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ದೇವರೇ, ನಾನು ಇಲ್ಲಿಯವರೆಗೆ ಯಥಾರ್ಥವಂತನಾಗಿ, ನಂಬಿಗಸ್ತನಾಗಿ, ನೀತಿವಂತನಾಗಿ ನಿನಗೇ ನಡೆದುಕೊಂಡಿರುವಂತದನ್ನ ನೀನು ನೆನಪು ಮಾಡಿಕೋ. ಹಲ್ಲೆಲೂಯ. ದೇವರೇ, ನಿನಗೆ ನಾನು ಯಥಾರ್ಥವಂತನಾಗಿ ನಾನು ನಡೆದುಕೊಂಡಿದ್ದೇನೆ, ನೀತಿವಂತನಾಗಿ ನಂಬಿಗಸ್ತನಾಗಿ ನಾನು ನಡೆದುಕೊಂಡಿದ್ದೇನೆ. ದೇವರೇ, ನನ್ನನ್ನು ನೀನು ನೆನಪು ಮಾಡಿಕೊ. ಯಾಕಂದ್ರೆ ಹಿಜ್ಕೀಯನಿಗೆ ಏನಾಗಿದೆ ರೀ? ಅನಾರೋಗ್ಯ ಉಂಟಾಗಿದೆ. ಹಿಜ್ಕೀಯನು ರೋಗದಲ್ಲಿ ಬಿದ್ದಿದ್ದಾನೆ. ಹಿಜ್ಕೀಯನಿಗೆ ಸಾಯುವಂತ ಸಮಯಗಳಿಗೆ ಸಮೀಪವಾಗಿದೆ. ಆ ಒಂದು ಸಂದರ್ಭದಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಅಳ್ತಾ ಇದ್ದಾನೆ. ಹಲ್ಲೆಲೂಯ. ಕಣ್ಣೀರು ಯಾವಾಗ ಬರುತ್ತ್ರಿ? ಯಾವಾಗ ಬರುತ್ತೆ? ರೋಗದಲ್ಲಿ ಇದ್ದಾಗ. ಆ ರೋಗ ನಿನಗೆ ಇನ್ನೇ 2-3 ದಿನದಲ್ಲಿ ನಿನ್ನನ್ನ ಸಾಯಿಸುತ್ತೆ ಎಂಬುದಾಗಿ ನಿನಗೆ ಗೊತ್ತಾದಾಗ ಎಲ್ಲ ನೆನೆಸ್ಕೊಳ್ತೀಯ. ಅಯ್ಯೋ, ನನ್ನ ಮಕ್ಕಳು ಹೆಂಗೆ, ನನ್ನ ಯಜಮಾನ ಹೆಂಗೆ, ನನ್ನ ಮಕ್ಕಳ ಮುಂದಿನ ಭವಿಷ್ಯತ್ತು ಹೆಂಗೆ. ಈ ಅರಸನ್ನು ನೆನೆಸ್ಕೊಳ್ತಾ ಕಣ್ಣೀರನ್ನು ಸುರಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಪ್ರಾರ್ಥನೆಯನ್ನ ಕೇಳಿಯೇ ಬಿಟ್ಟ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ಪ್ರಾರ್ಥನೆ ಮಾಡುವಾಗ ಯೆಶಾಯನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗಿ ಯೆಶಾಯನಿಗೆ ಹೇಳು, ನಾನು ನಿನ್ನ ಕಣ್ಣೀರನ್ನ ನೋಡಿದ್ದೇನೆ. ಏನನ್ನ ನೋಡಿದ ದೇವರು? ನೀನು ಸುರಿಸುವಂತ ಕಣ್ಣೀರು. ನಿನ್ನ ಕಣ್ಣೀರು ಎಲ್ಲಿ ಸುರಿಸಲ್ಪಡಬೇಕು? ಆಲಯದಲ್ಲಿ. ದೇವರಿಗಾಗಿ, ಮನುಷ್ಯರಿಗಾಗಿ ನೀನು ಕಣ್ಣೀರು ಇಡಬೇಡ. ಯಾರಿಗಾಗಿ ಕಣ್ಣೀರು ಇಡಬೇಕು? ದೇವರಿಗಾಗಿ. ದೇವರೇ ಅಂತೇಳಿ ಆತನಲ್ಲಿ ನೀನು ಕಣ್ಣೀರು ಇಡುವಾಗ, ಆತನ ಸನ್ನಿಧಾನದಲ್ಲಿ ನೀನು ಕಣ್ಣೀರು ಇಡುವಾಗ ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ, ಹಿಜ್ಕೀಯನ ಪ್ರಾರ್ಥನೆಯನ್ನ ದೇವರು ಕೇಳಿದನು ಎಂಬುದಾಗಿ. ಹಲ್ಲೆಲೂಯ. ಕೆಲವರಿಗೆ ಕಣ್ಣೀರಿನ ಪ್ರಾರ್ಥನೆಯ ಅನುಭವ ಇರುವುದಿಲ್ಲ. ಹಲ್ಲೆಲೂಯ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವಾಗ ಯೆಶಾಯನು ಪುನಃ ತಿರುಗಿ ಬಂದು ಏನಂತ ಹೇಳಿ ಹೋಗಿದ್ದ ಯೆಶಾಯ?
ಸತ್ತೋಗ್ಬಿಡ್ತೀಯ. ನಿನ್ನ ಮಕ್ಕಳನ್ನ, ಕುಟುಂಬವನ್ನ ಎಲ್ಲವನ್ನ ನೀನು ಸರಿಯಾಗಿ ನೋಡ್ಕೋ. ಇನ್ನು ದಾಟಿನೇ ಹೋಗಿಲ್ಲ, ಮತ್ತೆ ಪುನಃ ಹಿಂತಿರುಗಿ ಬಂದು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನೀನು ಗುಣಹೊಂದಿ ಆ ನಾಡದು ನನ್ನ ಆಲಯಕ್ಕೆ ಬರುವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾಡದು ನನ್ನ ಆಲಯಕ್ಕೆ ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ಹಿಜ್ಕೀಯನ ಕಣ್ಣೀರನ್ನ ದೇವರು ನೋಡಿದ. ಹೀಗೆ ಒಂದ್ಸಾರಿ ನಾಸಾ ಎನ್ನುವಂತ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸೈಂಟಿಸ್ಟ್ಗಳು ಎಲ್ಲವುಗಳನ್ನು ಲೆಕ್ಕ ಹಾಕ್ತಾ ಇದ್ರಂತೆ, ಎಷ್ಟು ದಿನಗಳಾಯ್ತು ಅಂತ ಹೇಳಿ. ಆವಾಗ ಎಲ್ಲ ಲೆಕ್ಕ ಹಾಕಿದಾಗ ಇಲ್ಲಿಯವರೆಗೆ ಆ ದಿವಸಗಳ ಲೆಕ್ಕ ಹಾಕಿದಾಗ ಒಂದು ದಿವಸ ಮಾತ್ರ ಮಿಸ್ ಆಗ್ತಾ ಇತ್ತಂತೆ. ಏನ್ರಿ, ಒಂದು ದಿನದ ಲೆಕ್ಕ ಸಿಗ್ತಾ ಇಲ್ಲ. ಯಾಕೆ ಒಂದು ದಿನದ ಲೆಕ್ಕ ಸಿಗ್ತಾ ಇಲ್ಲ ಅಂತೇಳಿ ಅವರು ಪುನಃ ಸಂಶೋಧನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಮತ್ತೆ ಎಲ್ಲ ಕನ್ಕ್ಲೂಡಿಂಗ್ ಬಂದಾಗ ಒಂದು ದಿವಸ ಮಿಸ್ ಆಗ್ತಾ ಇತ್ತು. ಅವಾಗ ಅವರು ಪ್ಲಾನ್ ಮಾಡಿದ್ರು, ಯಾಕೆ ಈ ದಿವಸ ಮಿಸ್ ಆಗ್ತಾ ಇದೆ ಅಂತೇಳಿ ಕೆಲವು ಜನರು ಕೂತ್ಕೊಂಡು ಅದರ ಬಗ್ಗೆ ಪುನಃ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ದೇವರು ನಂಬಿದಂತ ವ್ಯಕ್ತಿ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಈತನಿಗೆ, ಯಾರಿಗೆ, ಅಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳಿಗೆ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಸತ್ಯವೇದದಲ್ಲಿ ಆ ಒಂದು ದಿನ ಮಿಸ್ ಆಗಿರುವಂತದ ಕುರಿತಾಗಿರುವಂತ ಮಿಸ್ಟ್ರಿ ಸತ್ಯವೇದದಲ್ಲಿ ದೇವರು ಬರೆಸಿಟ್ಟಿದ್ದಾನೆ ಅಂತೇಳಿ ಅದರ ಕುರಿತಾಗಿ ಆ ವ್ಯಕ್ತಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಅದು ಎಲ್ಲೆಲ್ಲಿ ಇದೆ? ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೀವಿ. ಸೂರ್ಯನೇ ನೀನು ಅಲ್ಲೇ ನಿಲ್ಲು, ಚಂದ್ರನೇ ನೀನು ಅಲ್ಲಿಯೇ ನಿಲ್ಲು, 10ನೇ ಅಧ್ಯಾಯದಲ್ಲಿ ಇರ್ತೇವೆ ಯೆಹೋಶುವನ ಪುಸ್ತಕದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವೇನ್ ಮಾಡ್ತೀವಿ, ಸೂರ್ಯನಿಂದ ಏನಾದ್ರೂ ಆಗುತ್ತೇನೋ, ಚಂದ್ರನಿಂದ ಏನಾದ್ರೂ ನಮ್ಗೆ ಆಗುತ್ತೇನೋ. ಗ್ರಹಣ, ಯಾರಿಗೆ ಗ್ರಹಣ? ಮನುಷ್ಯರಿಗೆ. ಹಲ್ಲೆಲೂಯಾ. ಅವರಿಗೆ ಗ್ರಹಣ ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ, ಭಯ ಪಡ್ತಾ ಇರ್ತಾರೆ. ಸೂರ್ಯನಿಗೆ ಏನಾದ್ರೂ ಪ್ರಾಬ್ಲಮ್ ಆಗಲ್ಲ, ಚಂದ್ರನಿಗೆ ಏನಾದ್ರೂ ಕೂಡ ನಿನಗೆ ಪ್ರಾಬ್ಲಮ್ ಆಗಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಮಾನವಿಗೆ ಆಕ್ಸಿಡೆಂಟ್ ಆದ್ರೆ ಬಾದರ್ಲಿಗೆ ಏನಾದ್ರೂ ಎಫೆಕ್ಟ್ ಆಗತ್ರಿ? ಎಫೆಕ್ಟ್ ಆಗುತ್ತಾ? ಆಗಲ್ಲ. ಬೆಂಗಳೂರಿಗೆ ಆಕ್ಸಿಡೆಂಟ್ ಆದ್ರೆ ಇಲ್ಲಿಯವ್ರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಆಗಲ್ಲ. ಅವರಿಗೆ ಅಡ್ಡ ಬರ್ತವೆ, ನಮಗೆ ಏನಾಗಲ್ರಿ, ಕಾಣಿಸೋದಿಲ್ಲ. ಸೂರ್ಯಗ್ರಹಣದಲ್ಲಿ ಚಂದ್ರನು ಅಡ್ಡ ಬಂದಿರ್ತಾನೆ. ಹಲ್ಲೆಲೂಯಾ. ಚಂದ್ರಗ್ರಹಣದಲ್ಲಿ ಭೂಮಿಯು ಅಡ್ಡ ಬಂದಿರುತ್ತೆ. ಆ ಒಂದು ಸಮಯದಲ್ಲಿ ನಮಗೇನ್ ಕಾಣಿಸಲ್ಲ ಪ್ರಿಯರೇ, ಅವುಗಳ ಬೆಳಕು ಕಾಣಿಸಲ್ಲ, ಕತ್ತಲಾಗದಂತ ರೀತಿಯಲ್ಲಿ. ಚಿಕ್ಕವರಿರುವಾಗ ಹೇಳ್ತಿದ್ರು, ಮನೆಯಲ್ಲಿ ಕೂಡ ಕೇಳಲ್ಪಟ್ಟಿದ್ದೇನೆ ಅಂತೇಳಿ ಆವು ನಂಗುತ್ತಂತೆ. ಹೇಳ್ರಿ, ಅಲ್ಲಿ ಆವು ಯಾಕೆ ಇರಕ್ ಹೋಗುತ್ತಾ? ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ಎಲ್ಲ ಭ್ರಮೆಗಳು, ಎಲ್ಲ ಮೂಢನಂಬಿಕೆಗಳು, ಎಲ್ಲ ಮೌಢ್ಯತೆಗಳು, ಜನರನ್ನ ಭಯ ಇಡಿಸುವುದಕ್ಕಾಗಿ ಸೈತಾನನ್ನು ಕಲ್ಪಿಸಿದಂತ ತಂತ್ರಗಳು. ಸೈತಾನ್ ಮೇನ್ ಟಾರ್ಗೆಟ್ ಏನು? ಮನುಷ್ಯರನ್ನ ಭಯಪಡಿಸ್ಬೇಕು. ದೇವರದೇನ್ರಿ, ಮನುಷ್ಯರಿಗೆ ಇರುವಂತ ಭಯವನ್ನ ತೊಲಗಿಸುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸೈಂಟಿಸ್ಟ್ ಹೇಳ್ತಾ ಇದ್ದಾನೆ, ಸತ್ಯವೇದದಲ್ಲಿ ಅದಕ್ಕೆ ಏನಿದೆ, ಉತ್ತರ ಇದೆ ಅಂತೇಳಿ ಆ ವಾಕ್ಯವನ್ನ ಏನ್ ಮಾಡ್ತಾನೆ ಪ್ರಿಯರೇ, ತಿಳಿಸ್ತಾನೆ. ಏನಂತೇಳಿ 10ನೇ ಅಧ್ಯಾಯದಲ್ಲಿ ಓದಿ ಒಂದ್ಸಾರಿ ಯೆಹೋಶುವನ ಗ್ರಂಥದಲ್ಲಿ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ 10ನೇ ಅಧ್ಯಾಯ ಯೆಹೋಶುವನ ಪುಸ್ತಕ. ಒಂದು ನಿಮಿಷ ತಡ್ರಿ. 12ನೇ ವಾಕ್ಯ ಕರೆಕ್ಟ್. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಬೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯೋಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೂರ್ಯನಿಗೂ ಚಂದ್ರನಿಗೂ ಯಾರು ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಇಸ್ರಾಯೇಲರು ತಮ್ಮ ವಿಶ್ವಾಸಿಗಳಿಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಹಲ್ಲೆಲೂಯಾ. ಸೂರ್ಯನ ಅಲ್ಲೇ ನಿಂತ್ಕೊಂಡಿದ್ದಾನೆ, ಚಂದ್ರನ ಅಲ್ಲೇ ನಿಂತ್ಕೊಂಡಿದ್ದಾನೆ ಒಂದು ದಿವಸ ಪೂರ್ತಿ. ಯಾಷರ ಗ್ರಂಥದಲ್ಲಿ ಬರೆದಿದೆಯಲ್ಲ, ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಎಲ್ಲಿ ನಿಂತಾರೆ? ಆಕಾಶದ ಮಧ್ಯದಲ್ಲಿಯೇ ನಿಂತನು. ಮತ್ತೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಇನ್ನು ಒಂದು ತಾಸು ಅವ್ರಿಗೆ ಏನ್ ಬರ್ತಾ ಇದೆ? ತಡ ಬರ್ತಾ ಇದೆ. ಇನ್ನು ಒಂದು ತಾಸು ಅವ್ರಿಗೆ ಏನ್ ಬರ್ತಾ ಇದ್ದಾರೆ?
ಮಿಸ್ ಆಗ್ತಾ ಇದೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಪುನಃ ಹಿಜ್ಕೀಯನ ಜೀವಿತದ ಕಾಲಾವಧಿಯಲ್ಲಿ ದೇವರು ಹೇಳಿದಂತ ಆ ಒಂದು ಕಾರ್ಯವನ್ನ ಏನ್ ಮಾಡಿದ್ರು, ತೋರಿಸಿದಾಗ ಎಸ್ ಆ ಒಂದು ದಿನ ಕಳೆದು ಹೋಗಿರ್ತಕ್ಕಂಥ ಆ ದಿನ ಅವ್ರಿಗೆ ಏನಾಯ್ತ್ರಿ, ಸಿಕ್ಕಿತ್ತು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಇಂಥದ್ದಿಲ್ಲ ಎಂಬುದಾಗಿಲ್ಲ. ಮನುಷ್ಯರು ಮಾಡುವಂತ ತಪ್ಪುಗಳಿದಾವೆ. ದೇವರಲ್ಲಿ ಭಯಪಟ್ಟು ಅವ್ರು ನಡೆದುಕೊಂಡಾಗ ದೇವರು ಯಾವ ರೀತಿಯಾಗಿ ಅವರ ಜೀವಿತಗಳನ್ನ ಬದಲಾಯಿಸಿದನು, ಅವರನ್ನ ಯಾವ ರೀತಿಯಾಗಿ ಜಯದ ಕಡೆಗೆ ನಡೆಸಿದನು ಎನ್ನುವಂತ ವಿಷಯಗಳು ಕೂಡ ಸತ್ಯವೇದದಲ್ಲಿ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ನಾನು ನೀನು ಆರಾಧನೆ ಮಾಡುವಂತ ದೇವರು, ರೋಗದಲ್ಲಿ ನೀನು ಕಣ್ಣೀರು ಹಾಕುವಾಗ ಬೇರೆ ಯಾರು ನೋಡಲ್ವೇನೋ, ಆದ್ರೆ ದೇವರಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ಆ ದೇವರು ನಿನ್ನ ಕಣ್ಣೀರನ್ನ ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಜ್ಕೀಯನು ಅತ್ತನು, ಹಿಜ್ಕೀಯನು ಕಣ್ಣೀರಿಟ್ಟನು, ಹಿಜ್ಕೀಯನು ದೇವರಿಗೆ ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥನೆಯನ್ನ ದೇವರು ಕೇಳಿ ಆತನನ್ನ ಗುಣಪಡಿಸಿ ನಾಡದು, ಹಲ್ಲೆಲೂಯಾ, ನಾಡಿದ್ದು ಪುನಃ ನೀನ್ ಎಲ್ಲಿಗೆ ಬರ್ತೀಯಾ, ಆಲಯಕ್ಕೆ ಬರ್ತೀಯ. ಹಲ್ಲೆಲೂಯಾ. ಅದರಂಗೆ ದೇವ್ರು ಏನ್ ಮಾಡಿದ್ರಿ, ಕಾರ್ಯ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀನು ಒಂದು ವೇಳೆ ರೋಗದಿಂದ ಇಲ್ಲಿಗೆ ಬಂದಿರಬಹುದು, ಆ ಕಣ್ಣೀರಿನಿಂದ ನೀನು ಇಲ್ಲಿಗೆ ಬಂದಿರಬಹುದು. ದೇವರು ನಿನ್ನನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನ ಬಿಡುಗಡೆ ಕೊಡುವುದಕ್ಕಾಗಿ ನಿನ್ನನ್ನ ನೋಡ್ತಾ ಇದ್ದೇನೆ. ಸತ್ಯವೇದದಲ್ಲಿ 650 ಪ್ರಾರ್ಥನೆಗಳಿದಾವೆ. ಆ ಎಲ್ಲ ಪ್ರಾರ್ಥನೆಗಳು ಭಕ್ತರು ದೇವರಿಗೆ ಮಾಡಿದಾಗ 450 ಪ್ರಾರ್ಥನೆಗಳಿಗೆ ದೇವರು ಏನ್ ಮಾಡಿದಾನ್ರಿ, ಉತ್ತರ ಕೊಟ್ಟು ಅವರನ್ನ ಬಿಡುಗಡೆಯನ್ನ ಮಾಡಿದ್ದಾನೆ. ಇನ್ನು ಕೆಲವರು ಪ್ರಾರ್ಥನೆ ಮಾಡಿರ್ತಾರೆ, ಅಪನಂಬಿಕೆಯಿಂದ ಪ್ರಾರ್ಥನೆ ಮಾಡಿರ್ತಾರೆ. ಇನ್ನು ಕೆಲವರು ಪ್ರಾರ್ಥನೆ ಮಾಡಿರ್ತಾರೆ, ಕೆಟ್ಟ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿರ್ತಾರೆ. ಅಂತ ಕಾರ್ಯಗಳನ್ನ ದೇವ್ರು ಏನ್ ಮಾಡಲ್ರಿ, ಕೇಳಲ್ಲ. ಕೆಲವೊಬ್ರು ಪ್ರಾರ್ಥನೆ ಮಾಡಿಸ್ತಾ ಇರ್ತಾರೆ, ಸಮಸ್ಯೆ ಬರೆಸ್ತಾ ಇರ್ತಾರೆ. ಹೆಂಗ ಮಾಟ ಮಂತ್ರ ಮಾಡ್ಸೋ ಕಡೆಗೆ ಹೋಗ್ತಿರ್ತಾರ, ಆತರ ಹೆಂಗ್ ಬರೆಸ್ತಾರ, ಹೆಂಗನ ಮಾಡಿ ಅವ್ರ ಕುಟುಂಬ ಸರ್ವನಾಶ ಆಗ್ಬೇಕಪ್ಪ ಅದ್ರಂಗ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಕೆಲವು ಜನ ಬರೆಸ್ತಾರೆ. ಹೆಂಗನ ಮಾಡಿ ಈ ಸಂಬಂಧ ಮುರಿದು ಬಿಡ್ಬೇಕು ಅದ್ರಂಗ ಪ್ರಾರ್ಥನೆ ಮಾಡಿ. ನಾವು ಖಂಡಿತ ಮಾಡಲ್ಲ. ಹಲ್ಲೆಲೂಯಾ. ಕುಟುಂಬ ಒಡೆದು ಹೋಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡೋದೇ ಇಲ್ಲ. ಕುಟುಂಬ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಅವರು ಸಾಯ್ಲಿ ಅಂತೇಳಿ ಪ್ರಾರ್ಥನೆ ಮಾಡೋದಿಲ್ಲ, ಅವರು ಬದುಕಬೇಕು, ಅವರು ದೇವರನ್ನ ತಿಳಿದುಕೊಳ್ಬೇಕು, ರಕ್ಷಣೆ ಮಾರ್ಗದಲ್ಲಿ ಅವರು ಬರಲೇಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ಹೊರತಾಗಿ ಯಾರು ನಾಶವಾಗ್ಲಿ ಅಂತೇಳಿ ಯಾರಿಗೂ ಕೂಡ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ದೇವರು ಜೀವ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬದುಕಿಸುವ ದೇವರಾಗಿದ್ದಾನೆ ಹೊರತಾಗಿ ನಿನ್ನನ್ನ ಸಾಯಿಸುವ ದೇವರಲ್ಲ. ಕೃಪೆಯ ಕಾಲದಲ್ಲಿ ನಾವು ಇದ್ದೇವೆ ಪ್ರಿಯರಲ್ಲಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಗದಲ್ಲಿ ಬಿದ್ದಿರ್ತಕ್ಕಂಥ ಹಿಜ್ಕೀಯನನ್ನ ದೇವ್ರು ಏನ್ ಮಾಡಿದ್ರಂತೆ, ನೋಡಿದ್ರು, ಅವನ ಕಣ್ಣೀರನ್ನ ಒರೆಸಿದ್ರು, ಸ್ವಸ್ಥತೆಯನ್ನ ಕೊಟ್ಟರು, ಸಂಪೂರ್ಣವಾದ ಸಮಾಧಾನವನ್ನ ಆತನಿಗೆ ಅನುಗ್ರಹ ಮಾಡಿದ್ರು ಪ್ರಿಯರೇ. ಆದಿಕಾಂಡ ಪುಸ್ತಕ ಆದಿಕಾಂಡ ಪುಸ್ತಕ ನೀವು ನೋಡೋದೇ ಆದ್ರೆ ಅಲ್ಲಿ ಒಬ್ಬ ತಾಯಿ ತನ್ನ ಮಗನು ಸಾಯುವಂತ ಒಂದು ಸ್ಥಿತಿಗೆ ತಲುಪಿದಾಗ ಆಕೆ ಅಳ್ತಾ ಇದ್ದಾಳೆ. 21ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನ ಒಪ್ಪಿಸಿ ಕಳುಹಿಸಿ ಬಿಟ್ಟನು. ಅವಳು ಹೊರಟು ಬೆರ್ಷೇಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗುವು ಸಾಯುವುದನ್ನ ನೋಡಲಾರೆನೂ ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಹಲ್ಲೆಲೂಯಾ. ತಾಯಿಯಾಗಿರುವಂತ ಹಾಗರಳು ಇಷ್ಮಾಯೇಲನು ಸಾಯುವಂತ ಸ್ಥಿತಿ ಗಳಿಗೆ ಸಮೀಪಿಸಿದಾಗ ಒಂದು ಮರದ ನೆರಳಿನಲ್ಲಿ ಅವನನ್ನ ಮಲಗಿಸಿ, ನೀರು ಎಲ್ಲ ಖಾಲಿಯಾಗಿದ್ದಾವೆ, ಬೆರ್ಷೆಬ ಅರಣ್ಯ ಮರಳುಗಾಡಿನಲ್ಲಿ ಅವನನ್ನ ಹಾಕಿ ಏನ್ ಮಾಡ್ತಾ ಇದ್ದಾಳೆ, ಅವನಿಗಾಗಿ ಅಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆಕೆ ಅಳ್ತಾ ಇದ್ದಳು, ಯಾವಾಗ ಆಕೆ ಕಣ್ಣೀರು ಇಡ್ತಾ ಇದ್ದಳು, ಆ ಕಣ್ಣೀರನ್ನ ದೇವರು ನೋಡಿಯೇ ಬಿಟ್ಟ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಕುಟುಂಬದವರು ಯಾರಾದ್ರೂ ಕೂಡ ಸಾಯುವಂತ ಸಮೀಪದಲ್ಲಿ ಇದ್ದಾಗ, ಆಕ್ಸಿಡೆಂಟ್ ಆಗಿ ಏನೋ ಒಂದು ಕಾರಣಗಳಾಗಿ ಕುಟುಂಬದಲ್ಲಿ ತೊಂದರೆಗಳು
ಆದಾಗ ಕಣ್ಣೀರಿನಲ್ಲಿ ನೀನು ಇರಬೇಕಾಗುತ್ತೆ. ಎಷ್ಟು ಆಧರಿಸಿದ್ರು ಕೂಡ ಕಣ್ಣೀರು ಏನಾಗಲ್ರಿ, ನಿಲ್ಲಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಸ್ವಂತ ಮಗನೇ, ರಕ್ತ ಹಂಚಿಕೊಟ್ಟು ಹುಟ್ಟಿರ್ತಕ್ಕಂಥ ಸ್ವಂತ ಮಗನೇ ಏನಾಗ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ. ಪ್ರಿಯರೇ, ಹೇಳಿಬಿಟ್ಲು ಸಾರಳು ಏನಂತ ಹೇಳಿ, ಇವರನ್ನ ಕಳುಹಿಸಿಬಿಡು, ಏನಂತ ಹೇಳಿ, ಇವರನ್ನ ಕಳುಹಿಸಿಬಿಡು ಅಂತೇಳಿ ಕಳುಹಿಸಿಬಿಟ್ಟ ಅಬ್ರಹಾಮ. ಯಾರನ್ನ? ಕಳುಹಿಸಿದ ಮೇಲೆ ಎಲ್ಲ ಕಾರ್ಯಗಳು ನಡೀತಾ ಇದಾವೆ. ಪ್ರಿಯರೇ, ಏನು ಕಳುಹಿಸಿದಂತೆ? ಬುತ್ತಿಯನ್ನ ಕೊಟ್ಟ, ಒಂದು ತಿತ್ತಿ ತಣ್ಣೀರು. ತಿತ್ತಿ ಅಂದ್ರೆ ಗೊತ್ತಾ? ನೋಡಿದ್ರೆ ಹೆಂಗಿರುತ್ರಿ? ಕಾಮನ್ ಆಗಿ ನೀವು ಈಸಿಯಾಗಿ ಹಲೆಲುಯ್ಯ. ಈಗ ಕುರುಬರು ಇರ್ತಾರೆ ನೋಡಿ, ತತ್ರಾಣಿ. ಹಲೆಲುಯ್ಯ, ಪ್ರೈಸ್ ದಿ ಲಾರ್ಡ್. ಆ ತತ್ರಾಣಿಯನ್ನ, ತಿತ್ತಿಯನ್ನ ಕೊಟ್ಟು ಏನ್ ಮಾಡಿದ ಅಬ್ರಹಾಮನು? ಕಳುಹಿಸಿಬಿಟ್ಟ. ಪ್ರೇರೆ, ಮಗನು ನೀರೆಲ್ಲ ಖಾಲಿ ಆಯ್ತು, ಊಟ ಎಲ್ಲ ಖಾಲಿ ಆಯ್ತು. ಖಾಲಿ ಆದಾಗ ಆ ತಾಯಿ ಮಗನ್ನು ಸಾಯುವಂಥದನ್ನ ನನ್ನ ಕಣ್ಣಿಂದ ನಾನು ನೋಡ್ಲಾರೆ ಅಂತೇಳಿ ಗಟ್ಟಿಯಾಗಿ ಏನ್ ಮಾಡ್ತಾ ಇದ್ದಾಳೆ? ಅಳುತ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ. ಹಲ್ಲೆಲೂಯ. ಹೆಂಗ್ ಅಳುತ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದೆ ಸತ್ಯವೇದ, ಗಟ್ಟಿಯಾಗಿ. ಆಕೆಯ ದುಃಖ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿ ದೇವರು ಆಕೆಯ ಮಗನನ್ನ ನೋಡಿದನು. ಹಲ್ಲೆಲೂಯ. ಚುಚ್ಚುಚುನ್ನ దేవుడవు నీవే యేసయ్యా, చూడముచ్చటాయనే సుకుమార సుమములైన నీ నేత్రాలంకృతము. చూచుచున్న దేవుడవు నీవే యేసయ్యా, చూడముచ్చటాయనే సుకుమార సుమములైన నీ నేత్రాలంకృతము. ಹಲ್ಲೆಲೂಯ. ಆತನ ಎಂತ ದೇವರಂತೆ? ನೋಡುವಂತ ದೇವರು. ಆ ಹುಡುಗನ ಮೊರೆಯನ್ನ ಕೇಳಿದಂತ ದೇವರು. ಹಲ್ಲೆಲೂಯ. ನೀನು ಕೂಡ ಕಣ್ಣೀರಿನಿಂದ ಅಳತಾ ಈ ಸಮಯದಲ್ಲಿ ಈ ಸ್ಥಳಕ್ಕೆ ನೀನು ಬಂದಿರ್ಬೋದು. ಯಾವುದೋ ಒಂದು ಸಮಸ್ಯೆಯಿಂದ ನೀನು ಹತ್ತು ಅಯ್ಯೋ ಇಲ್ಲಿಗೆ ಏಸಪ್ಪ ನನಗೆ ಬಿಡುಗಡೆ ಕೊಡ್ತಾರೆ ಅಂತೇಳಿ ನೀನು ಬಂದಿರಬಹುದು. ಸತ್ಯವೇದ ಹೇಳ್ತಾ ಇದೆ, ಕಣ್ಣೀರಿಟ್ಟಿರ್ತಕ್ಕಂಥ ನಿನ್ನನ್ನ ದೇವರು ಇವತ್ತು ನೋಡ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಆ ಕಣ್ಣೀರಿನಿಂದ ದೇವರು ನಿನ್ನನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಆಕೆ ಗಟ್ಟಿಯಾಗಿ ಅತ್ತಳು, ಮಗನು ಪ್ರಾರ್ಥನೆಯನ್ನ ಮಾಡಿದ. ಆ ಮಗನ ಪ್ರಾರ್ಥನೆಯನ್ನ ದೇವರು ಏನ್ ಮಾಡಿದಂತೆ ಕೇಳಿ ದೇವದೂತನನ್ನ ಅಲ್ಲಿಗೆ ಕಳುಹಿಸಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 17ನೇ ವಾಕ್ಯ. ಆ ಹುಡುಗನ ಮೋರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ, ನಿನಗೆ ಏನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಹಲ್ಲೆಲೂಯ. ಇದೆಲ್ಲ ಹೇಳಿದ ಮೇಲೆ ದೇವ್ರು ಹೇಳ್ತಾ ಇದ್ದಾನೆ, ಪ್ರೇಯರ್, ಈಗ ನೀನು ಏನ್ ಮಾಡು, ಪಕ್ಕದಲ್ಲಿ ನೋಡು. ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದ್ದರಿಂದ ಅವಳು ನೀರಿನ ಬಾವಿಯನ್ನ ಕಂಡು ತಿತ್ತಿಯಲ್ಲಿ ನೀರನ್ನ ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹಲ್ಲೆಲೂಯ. ಏನ್ ಮಾಡಿದಂತೆ? ಅಷ್ಟೊತ್ತು ಹುಡುಕಿದಾಳ ಬೆರ್ಷೆಬ ಅರಣ್ಯದಲ್ಲಿ. ಯಾವುದಕ್ಕಾಗಿ? ನೀರಿಗಾಗಿ. ಯಾವುದಕ್ಕಾಗಿ ಹುಡುಕಿದಳ್ರಿ? ನೀರಿಗಾಗಿ ಹುಡುಕಿದ್ದಾಳ. ಎಷ್ಟು ಹುಡುಕಿದ್ರು ಕೂಡ ಆಕೆಗೆ ನೀರು ಆ ಅರಣ್ಯದಲ್ಲಿ ಸಿಗ್ತಾ ಇಲ್ಲ. ಅವಳು ಮನುಷ್ಯ ಸಹಾಯ ಮಾಡಿದ್ರೆ ಎಷ್ಟು ಮಾಡ್ಬೋದು? ಸ್ವಲ್ಪ ಮಾಡ್ಬೋದು. ಅಬ್ರಹಾಮ ಏನ್ ಕೊಟ್ಟ? ಒಂದು ತಿತ್ತಿ ತಣ್ಣೀರನ್ನ ಕೊಟ್ಟ. ಆದ್ರೆ ದೇವ್ರು ಏನ್ ಮಾಡಿದರಿ? ಹಾಗರಳು ಇಷ್ಮಾಯೇಲನಿಗೋಸ್ಕರವಾಗಿ ಅಲ್ಲಿ ಒಂದು ಉಕ್ಕುವಂತ ಒಂದು ಬಾವಿ. ಹಲ್ಲೆಲೂಯ. ಅಲ್ಲಿ ಒಂದು ಏನ್ ಮಾಡಿದ ದೇವರು? ನೀರಿನ ಬಾವಿಯನ್ನ ಆಕೆಗೋಸ್ಕರವಾಗಿ ಏನ್ ಮಾಡಿದ? ಸಿದ್ಧ ಮಾಡಿದ. ಪ್ರಿಯರೇ, ಹಲ್ಲೆಲೂಯ. ಮನುಷ್ಯರು ಕೊಟ್ಟರೆ ಸಹಾಯ ಎಷ್ಟು ಮಾಡ್ತಾರ್ರಿ? ಸ್ವಲ್ಪ ಮಾಡ್ತಾರೆ. ಹಲ್ಲೆಲೂಯ. ಆದ್ರೆ ದೇವ್ರು ಮಾಡುವ ಸಹಾಯ ಹೆಂಗಿರುತ್ತೆ ನೋಡ್ರಿ, ದೊಡ್ಡದಾಗಿ. ಆಕೆಗೋಸ್ಕರವಾಗಿ, ಮಗನಿಗೋಸ್ಕರವಾಗಿ ದೇವರು ಸ್ವಲ್ಪ ತಿತ್ತಿಯಲ್ಲಿ ನೀರನ್ನು ಕೊಡ್ಲಿಲ್ಲ. ಏನ್ ಕೊಟ್ಟರಿ?
ಬಾವಿಯನ್ನ ಕೊಟ್ಟ. ಹಲ್ಲೆಲೂಯಾ. ಏನನ್ನ ಕೊಟ್ಟ? ಬಾವಿಯನ್ನ ಕೊಟ್ಟ. ಆ ಬಾವಿಯಲ್ಲಿರುವಂತ ನೀರು ಆಕೆಗೆ ಏನಾಯ್ತ್ರಿ? ಅವಶ್ಯಕವಾಗಿತ್ತು. ಆಕೆ ಅದನ್ನ ತೆಗೆದುಕೊಂಡು ತನ್ನ ಮಗನಿಗೆ ಏನ್ ಮಾಡುತ್ತಾಳೆ? ಕುಡಿಸ್ತಾಳೆ. ಹಲ್ಲೆಲೂಯಾ. ನೀವು ದೇವರ ಸಹಾಯ ಸ್ವಲ್ಪ ಮಾಡಲ್ಲ, ಆತ ಮಾಡಿದ್ರೆ ಹೆಂಗ್ ಮಾಡ್ತಾನೆ? ವಿಶಾಲವಾಗಿ ಮಾಡ್ತಾನೆ. ಅದರ ಸಲುವಾಗಿ ದಾವೀದನು ಹೇಳ್ತಾನೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ಪಾತ್ರೆ ಅರ್ಧಕ್ಕಿರಲ್ಲ, ಹೆಂಗಿರುತ್ತಂತೆ? ತುಂಬಿ 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 ತುಳುಕಾಡುವಷ್ಟು ಇರುತ್ತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಣ್ಣೀರಿನಿಂದ ನೀನು ಬಂದಿರಬಹುದು. ದೇವರು ನಿನ್ನ ಕಣ್ಣೀರನ್ನ ನೋಡಿದ ದೇವರಾಗಿದ್ದಾನೆ. ನಿನಗೆ ಬಿಡುಗಡೆ ಕೊಡುವುದಕ್ಕೆ ಆತನು ಇಷ್ಟಪಟ್ಟ ದೇವರಾಗಿದ್ದಾನೆ. ಇನ್ನೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಆ ಹನ್ನಳು ಏನ್ ಮಾಡ್ತಾ ಇದ್ದಾಳಂತೆ? ಕಣ್ಣೀರಿನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾವುದಕ್ಕಾಗಿ ಹನ್ನಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ಗರ್ಭಫಲಕ್ಕಾಗಿ. ಮದುವೆಯಾಗಿದೆ, ಮಕ್ಕಳಾಗಲಾರದ ಪರಿಸ್ಥಿತಿ. ಮದುವೆಯಾಗಿದೆ, ಮಕ್ಕಳನ್ನ ಸಂತಾನ ಭಾಗ್ಯವನ್ನ ಕಾಣಲಾರದ ಪರಿಸ್ಥಿತಿ. ಆಕೆಗೆ ಕಣ್ಣೀರನ್ನ ಬರೆಸ್ತಾ ಇದೆ. ಪ್ರಿಯರೇ, ಓದ್ರಿ ಒಂದ್ಸರಿ ಅದು. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಪರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆ ಮೇಲೆ ಕ್ಷೌರ ಕತ್ತಿ ಬರಬಿಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿ. ಹಲ್ಲೆಲೂಯಾ. ಹನ್ನಳು ಕಣ್ಣೀರಿನಿಂದ, ಹೆಂಗಿದೆ ಕಣ್ಣೀರು ಹಾಕಿಂದು? ದುಃಖದಿಂದ ಕೂಡಿರುವಂತ ಕಣ್ಣೀರು. ಪ್ರಿಯರೇ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಏನೆಂಬುದಾಗಿ? ದೇವರೇ, ನೀನು ನನಗೆ ಒಬ್ಬ ಮಗನನ್ನ ಕೊಡಲೇಬೇಕು. ಹಲ್ಲೆಲೂಯಾ. ಆ ಮಗನನ್ನ ಏನ್ ಮಾಡ್ತೀನಿ? ನಿನ್ನ ಸೇವೆಗೋಸ್ಕರವಾಗಿ ನಾನು ಪ್ರತಿಷ್ಠಿಸಿ ಆ ಮಗನನ್ನ ನಿನ್ನ ಸೇವೆಗೋಸ್ಕರವಾಗಿ ನಾನು ಬಿಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಹನ್ನಳು ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ದಾಳೆ. ಕಾರಣ ಏನ್ರಿ? ಹನ್ನಳು ಯಾವ ಮನೆಗೆ ಹೋದ್ರೆ ಅಲ್ಲಿ ಅವಮಾನ ಆಗ್ತಾ ಇದೆ. ಹನ್ನಳು ಸ್ವಂತ ಮನೆಯಲ್ಲಿ ತಂಗಿಯಾಗಿರ್ತಕ್ಕಂಥ ಪೆನಿನ್ನಳು ಆಕೆಗೆ ಅವಮಾನವನ್ನ ಮಾಡ್ತಾ ಇದ್ದಾಳೆ. ಅನೇಕರಿಂದ ಅವಮಾನಕ್ಕೆ ಆಕೆ ಗುರಿಯಾಗಿದ್ದಾಳೆ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಹನ್ನಳು ದೇವಾಲಯಕ್ಕೆ ಬಂದು ಏನ್ ಮಾಡ್ತಾ ಇದ್ದಾಳೆ? ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ದೇವರೇ, ನೀನು ನನಗೆ ಒಬ್ಬ ಮಗನನ್ನ ಕೊಡಬೇಕು. ಇವತ್ತು ಮಕ್ಕಳಾಗಲಾರದೆ ಇರೋದಕ್ಕೆ ಕಾರಣ ಕೆಲವೊಂದು ಅವಯವಗಳಲ್ಲಿ ದೋಷ ಇರಬಹುದು. ಪ್ರಿಯರೇ, ಹಲ್ಲೆಲೂಯಾ. ಮಕ್ಕಳಾಗಲಾರದೆ ಇರೋದಕ್ಕೆ ಕಾರಣ ಯಾವುದೋ ಒಂದು ದುರಾತ್ಮ ಶಕ್ತಿಯ ಕಾಟವಾಗಿರಬಹುದು. ಮಕ್ಕಳಾಗಲಾರದೆ ಇರೋದಕ್ಕೆ ಕಾರಣ ಯಾವುದೋ ಒಂದು ಶಾಪ ನಿಮ್ಮನ್ನ ಆಳ್ತಾ ಇರಬಹುದು. ಆದರೆ ಯೇಸುವಿನ ಬಳಿಗೆ ನೀನು ಬರುವಾಗ ದೇವರು ಆ ಶಾಪದಿಂದ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ಬಳಿಗೆ ನೀನು ಬರುವಾಗ, ಯೇಸುವಿನ ಬಳಿಗೆ ನೀನು ಬರುವಾಗ ಆ ದುರಾತ್ಮ ಶಕ್ತಿಯನ್ನ ದೇವರು ನಿನ್ನಿಂದ ತೊಲಗಿಸಿ ಹಾಕ್ತಾನೆ. ದೇವರ ಬಳಿಗೆ ನೀನು ಬರುವಾಗ ನಿನ್ನ ರಿಪೋರ್ಟ್ಸ್ಗಳು, ವೈದ್ಯರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸ್ಗಳು, ವೈದ್ಯರೆಲ್ಲ ನಿನ್ನನ್ನು ಉಂಟು ಮಾಡಿರುವಂಥದ್ದು. ಹಲ್ಲೆಲೂಯಾ. ದೇವರು ಉಂಟು ಮಾಡಿದಾನೆ. ಆ ರಿಪೋರ್ಟ್ಸ್ ಗಳನ್ನ ದೇವರು ಏನ್ ಮಾಡ್ತಾನೆ? ತಾರುಮಾರು ಮಾಡಿ ಅಬ್ನಾರ್ಮಲ್ ಇರುವಂತದನ್ನ ದೇವರು ನಾರ್ಮಲ್ ಮಾಡ್ತಾನೆ. ಹಲ್ಲೆಲೂಯಾ. ಯಾವ ವೈದ್ಯ ರಿಪೋರ್ಟ್ಗಳು ಕೊಟ್ಟಿದಾರೋ ಅದೇ ವೈದ್ಯರು ಅಬ್ಬಾ ನಿಮ್ಗೆ ಇಷ್ಟು ಜನ ಮಕ್ಕಳಾದ್ರ ಎನ್ನುವಂತ ರೀತಿಯಲ್ಲಿ ಆಶ್ಚರ್ಯಕರವಾಗಿ ನೋಡುವ ಹಾಗೆ ನಿನ್ನನ್ನ ಮಾಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಹನ್ನಳ ಜೀವಿತದಲ್ಲಿ ಆಗಿರುವಂತ ಕಾರ್ಯ ಅದೇ. ಕಣ್ಣೀರಿನಿಂದ, ದುಃಖದಿಂದ ಕಣ್ಣೀರಿಟ್ಟಿರ್ತಕ್ಕಂಥ ಹನ್ನಳ ಪ್ರಾರ್ಥನೆಯನ್ನ ಯಾರು ಕೇಳಿದ್ರಂತೆ? ಯಾರು ಕೇಳಿದ್ರಂತೆ? ದೇವರು. ಹಲ್ಲೆಲೂಯಾ. ಹನ್ನಳ ಕಣ್ಣೀರನ್ನ ದೇವರು ಏನ್ ಮಾಡಿದ? ನೋಡಿದ. ಪ್ರಿಯರೇ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಆಲಯದಲ್ಲಿ ಕಣ್ಣೀರು ನೀನು ಸುರಿಸಿದ್ರೆ ನಿನ್ನ ಕಣ್ಣೀರನ್ನ ದೇವರು ಏನ್ ಮಾಡ್ತಾನಂತೆ? ತನ್ನ ಬುಡ್ಡಿಯಲ್ಲಿ ಹಾಕಿಕೊಳ್ತಾನೆ ಅಂತೇಳಿ ಕೀರ್ತನೆಗಾರನ ಹೇಳ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ತೋರಿಸ್ತಾನೆ, ನೀ ನನಗೋಸ್ಕರವಾಗಿ ಭೂಲೋಕದಲ್ಲಿ ಆಲಯದಲ್ಲಿ ನೀನು ಸುರಿಸಿರ್ತಕ್ಕಂಥ ಕಣ್ಣೀರಿದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನ ನೋಡ್ತಾನೆ. ಯಾಕೆ ನೋಡ್ತಾನೆ? ನಿನ್ನನ್ನ ಬಿಡಿಸುವುದಕ್ಕಾಗಿ, ಸಂತೈಸುವುದಕ್ಕಾಗಿ, ಉತ್ತರಿಸುವುದಕ್ಕಾಗಿ, ನಿನಗೆ ಒಂದು ಮೇಲನ್ನ ಮಾಡುವುದಕ್ಕಾಗಿ, ನಿನ್ನನ್ನ ಸಂಪೂರ್ಣವಾದ ಸಮಾಧಾನಕ್ಕೆ ನಡೆಸುವುದಕ್ಕಾಗಿ ದೇವರು ನಿನ್ನನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹನ್ನಳು ಕಣ್ಣೀರಿನಿಂದ ದುಃಖದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಹನ್ನಳನ್ನ ಜ್ಞಾಪಕ ಮಾಡಿಕೊಂಡು ಒಬ್ಬ ಗಂಡು ಮಗನನ್ನ ಕೊಟ್ಟನು. ಪ್ರಿಯರೇ, ಹಲ್ಲೆಲೂಯಾ. ಆತನ ಹೆಸರು ಏನು? ಸಮುವೇಲನು. ಹಲ್ಲೆಲೂಯಾ.
ಸಮುವೇಲನು ಕಡೆಯ ನ್ಯಾಯಾಧಿಪತಿ, ಒಳ್ಳೆಯ ಉತ್ತಮವಾಗಿರುವಂತ ಪ್ರವಾದಿ. ಹಲ್ಲೆಲೂಯಾ. ಸಮುವೇಲನು ಮಾಡಿದಂತ ಪ್ರಾರ್ಥನೆ ಎಲ್ಲವನ್ನ ದೇವರು ಕೇಳ್ತಾ ಇದ್ದ. ಸಮುವೇಲನು ಹೇಳಿದಂತ ಒಂದು ಮಾತು ಕೂಡ ಏನಾಗ್ಲಿಲ್ಲಂತೆ, ಮಿಸ್ ಆಗ್ಲಿಲ್ಲಂತೆ. ಅಂತಹ ಕುಮಾರನು ಬಂದ ಪ್ರಿಯರೇ, ಯಾರ ಹೊಟ್ಟೆ ಒಳಗಡೆಯಿಂದ? ಹನ್ನಳ ಹೊಟ್ಟೆ ಒಳಗಡೆಯಿಂದ. ನಿಮಗೂ ಕೂಡ ಇವತ್ತು ದೇವರು ಆ ಕಾರ್ಯವನ್ನ ಮಾಡ್ತಾನೆ. ಅಂತಹ ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರಿನ ಜೀವಿತದಲ್ಲಿ ತಡ ಮಾಡಿದ್ದಾನೇನು. ಆದ್ರೆ ನೀನು ಕಣ್ಣೀರು ಸುರಿಸುವಂತದನ್ನ ನಿಲ್ಲಿಸಬೇಡ. ದೇವರಲ್ಲಿ ಕಣ್ಣೀರು ಸುರಿಸು, ದೇವರು ನಿನ್ನ ಕಾರ್ಯವನ್ನ ಜರುಗಿಸ್ತಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಒಬ್ಬ ಮಗನನ್ನ ಆಕೆ ಅರಿಕೆ ಮಾಡಿ ಆಲಯಕ್ಕೆ 5 ವರ್ಷಗಳ ನಂತರ ಏನ್ ಮಾಡ್ತಾಳೆ, ತಂದು ಬಿಟ್ಟ ಮೇಲೆ ಪುನಃ 5 ಜನ ಮಕ್ಕಳನ್ನ ಕೊಡ್ತಾನೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಟೋಟಲ್ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಸಮುವೇಲನನ್ನ ಕೂಡಿಸಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಕಣ್ಣೀರಿಟ್ಟಿರುವಂಥದ್ದು ದೇವರು ಎಂದಿಗೂ ಕೂಡ ಏನ್ ಮಾಡಲ್ರಿ, ದೂರ ತಳ್ಳಲ್ಲ. ದೇವರಿಗಾಗಿ ನೀವೇನ್ ಮಾಡಬೇಕು, ಆತನ ಆಲಯದಲ್ಲಿ ನಿನ್ನ ಸಮಸ್ಯೆಗೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ನೀವೇನ್ ಮಾಡಬೇಕು, ಅಳಬೇಕು, ಕಣ್ಣೀರಿಡಬೇಕು, ಗೋಳಾಡಬೇಕು. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಕಣ್ಣೀರನ್ನ ದೇವರು ಏನ್ ಮಾಡಲ್ಲ, ಲಕ್ಷ್ಯ ಮಾಡೋದಿಲ್ಲ. ಆತ ನಿನ್ನ ಕಣ್ಣೀರನ್ನ ನೋಡುವ ದೇವರಾಗಿದ್ದಾನೆ. ಎಲ್ಲರ ನಿಂತ್ಕೊಂಡು ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಆತನು ತನ್ನ ಕಡೆಗೆ ಯಥಾರ್ಥವಂತರನ್ನಾಗಿ ಯಥಾರ್ಥವಂತರಾಗಿ ನಡೆಯುವಂತವರನ್ನ ನೋಡುವ ದೇವರಾಗಿದ್ದಾನೆ. ಯಾರು ತನ್ನ ಕಡೆಗೆ ಕಣ್ಣೀರಿನಿಂದ ಬೇಡ್ತಾ ಇದ್ದಾರೋ ಅಂತವರನ್ನ ನೋಡುವ ದೇವರಾಗಿದ್ದಾನೆ. ಮುಂಜಾನೆಯ ವೇಳೆಯಲ್ಲಿ ನೋಡಬಾರದು. ಸಮಸ್ಯೆ ಏನಾಗಿದ್ದರೂ ಕೂಡ ಬಾಯಿ ತೆಗೆದು ದೇವರು ಬಿಡುಗಡೆ ಇಷ್ಟಪಟ್ಟಿದ್ದಾನೆ. ಪ್ರಿಯನೇ, ಪ್ರಿಯನೇ, 2-3 ಕೂಡಿ ನನ್ನನ್ನು ಧ್ಯಾನ ಮಾಡ್ತಾರೆ, ಅವರ ಮಧ್ಯದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಹೇಳಿದ ಸರ್ವಶಕ್ತಿಯುಳ್ಳ ಆತ್ಮ ಸ್ವರೂಪರಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ವೇದನೆ, ನಿನ್ನ ಸಮಸ್ಯೆ ಈ ಸಮಯದ ಬಾಯಿ ಮೂಲಕವಾಗಿ ಯೇಸುವೇ ರಕ್ಷಕನೇ, ನನ್ನ ಸಮಸ್ಯೆ ಇದೆ, ಇದನ್ನ ಪರಿಹಾರ ಮಾಡಿ ಎಂಬುದಾಗಿ ನೀನು ಬಾಯಿ ಮೂಲಕವಾಗಿ ಅರಿಕೆ ಮಾಡಿಕೊ. ಈ ಸಮಯದಲ್ಲಿ ಆತನ ಶಕ್ತಿಯುಳ್ಳ ದೇವರು. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತನ ಅಭಿಷಕ್ತ. ಪ್ರಿಯವಾದವರೇ, ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಒಯ್ಯಲು, ಪರಲೋಕ ರಾಜ್ಯದಲ್ಲಿ ನಿನ್ನನ್ನು ಸೇರಿಸಲು, ನೀನು ಮಾಡಿರ್ತಕ್ಕಂಥ ಪಾಪಗಳಿಂದ ಬಿಡಿಸಲು, ಪುತ್ರಗಳಿಂದ ಬಂದಿರತಕ್ಕಂಥ ಪಾಪ ಶಾಪಗಳಿಂದ ವಿಮುಕ್ತಿ ಮಾಡಲು ಆತನು ನಿನಗಾಗಿ ತನ್ನ ರಕ್ತವನ್ನು, ಪ್ರಾಣವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ. ಆತನ ಮರಣವನ್ನು ಗೆದ್ದು ಬಂದಿರುವ ಏಕೈಕ ದೇವರು ಭೂಲೋಕದಲ್ಲಿ ಯಾರೂ ಇಲ್ಲ. ದೇವಲೋಕದಿಂದ ಭೂಲೋಕಕ್ಕೆ ಬಂದವರು ಒಬ್ಬರೇ, ಭೂಲೋಕದಿಂದ ದೇವಲೋಕಕ್ಕೆ ಏರಿ ಹೋದವರು ಒಬ್ಬರೇ. ಸರ್ವ ಲೋಕಗಳನ್ನು ಉಂಟು ಮಾಡಿದ ದೇವರು ಒಬ್ಬರೇ, ಅವರೇ ಯೇಸು ಕ್ರಿಸ್ತ ಮಹಾಪ್ರಭುಗಳು. ನರಮನುಷ್ಯರು ಮಾಂಸ ಮಾತ್ರದವರಾಗಿದ್ದಕ್ಕಾಗಿ ಅವರಂತೆಯೇ ಆತನು ಆದನು. ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಅವರನ್ನು ಸಂತೈಸುವುದಕ್ಕಾಗಿ, ಅವರಿಗೆ ಬಂದಿರುವ ಶಿಕ್ಷೆಯನ್ನ ತಾನೇ ಹೊತ್ತುಕೊಂಡನು, ತಾನೇ ತೆಗೆದುಕೊಂಡನು. ಯಾಕಂದ್ರೆ ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ಶಿಕ್ಷೆಯನ್ನು ಅನುಭವಿಸಿದನು. ಮಕ್ಕಳು ಮಾಡಿದ ಸಾಲವನ್ನು ತಂದೆ ತೀರಿಸಿದ ಹಾಗೆಯೇ ಆತನು ಮಾಡಿದನು. ನೀನು ಮಾಡಿರುವ ಪಾಪ ಕಾರ್ಯಗಳಿಗೆ ಶಿಕ್ಷೆಯನ್ನ ನಿನ್ನನ್ನು ಉಂಟು ಮಾಡಿದ ಮಹಾದೇವರೇ ನರಾವತಾರಿಯಾಗಿ, ಅದಕ್ಕೆ ಪ್ರಿಯವಾದವರೇ, ನಿನ್ನನ್ನು ರಕ್ಷಿಸುವುದಕ್ಕಾಗಿ ತಾನೇ ಅದನ್ನು ತೀರಿಸಿ ಹಾಕಿದನು. ನಿನಗೆ ಬಂದಿರುವ ಪಾಪದ ಪತ್ರ, ಶಿಕ್ಷೆಯ ಪತ್ರವನ್ನ ಶಿಲುಬೆ ಮೇಲೆ ಅರಿದು ಹಾಕಿದನು. ಇವತ್ತು ನೀನು ನಂಬುವುದರ ಮೂಲಕ ನಿನಗೆ ಬಿಡುಗಡೆ. ಯೇಸು ಯಾವ ಕುಲ ದೇವರು, ಮತ ದೇವರು, ಯಾವ ದೇಶ ದೇವರು, ಯಾವ ಭಾಷೆ ದೇವರು ಅಲ್ಲ. ಗೊತ್ತಿಲ್ಲದೆ, ತಿಳಿಯದೆ ಅನೇಕ ತರವಾಗಿ ಮಾತಾಡ್ತಾರೆ. ಗ್ರಂಥಗಳಲ್ಲಿ ಇರುವಂತ ವಿಚಾರಗಳನ್ನ ತಿಳಿದುಕೊಳ್ಳದೆ ಅವಹೇಳನ ಮಾಡ್ತಾರೆ. ಪ್ರಿಯವಾದವರೇ, ಮಾನವರನ್ನು ಉಂಟು ಮಾಡಿದ ಮಹಾದೇವರು ಅವರೇ. ಅವರು ಈ ಲೋಕಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ, ಪ್ರಾಣವನ್ನು ಕೊಡುವುದಕ್ಕೂ ತಿರುಗಿ ಪಡೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು, ಯಾಕಂದ್ರೆ ನಾನು ದೇವರು. ಪ್ರಿಯವಾದವರೇ,
ಮರಣವನ್ನು ಗೆದ್ದು ಎದ್ದು ಬಂದಿರುವಂತ ದೇವರು ಜೀವಿಸುವ ನಿನ್ನನ್ನ ಕಾಪಾಡುವುದಕ್ಕಾಗಿ ಆತ ಸದಾಕಾಲ ಜೀವಿಸುವ ಶಕ್ತಿ ವ್ಯಕ್ತಿ ದೇವರಾಗಿದ್ದಾನೆ. ಇವತ್ತು ನಿನ್ನನ್ನು ನೀನು ಒಪ್ಪಿಸಿಕೊಡು, ದೇವರಿಗೆ ಅರಿಕೆ ಮಾಡಿಕೊ. ಆತ ಸಾಮಾನ್ಯವಾಗಿರುವಂತ ವ್ಯಕ್ತಿ ಅಲ್ಲ, ನಿನ್ನನ್ನು ಸಂತೈಸುವುದಕ್ಕಾಗಿ ಬಂದಿರುವ ವ್ಯಕ್ತಿಯಾಗಿದ್ದಾನೆ. ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬಂದಿರುವ ವ್ಯಕ್ತಿಯಾಗಿದ್ದಾನೆ. ನಿನ್ನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ವ್ಯಕ್ತಿಯಾಗಿದ್ದಾನೆ. ಆತನಿಲ್ಲದೆ ಜೀವಿತದಲ್ಲಿ ಶಾಂತಿ ಇಲ್ಲ, ಸಮಾಧಾನವೇ ಇಲ್ಲ. ಇವತ್ತು ಯಾವುದೋ ಒಂದರ ಮೂಲಕವಾಗಿ ನೀನು ಆತನ ತಿಳ್ಕೊಳ್ಳುವುದಕ್ಕಾಗಿ ಆತನ ಪಾದ ಸನ್ನಿಧಿಗೆ ಬಂದಿದ್ದೀವಿ. ಇವತ್ತೇ ಆತನಿಗೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡು, ನಿನ್ನ ಹೃದಯವನ್ನು ಒಪ್ಪಿಸಿಕೊಡು. ನಿನ್ನನ್ನ ಸಂಪೂರ್ಣವಾಗಿ ನಿನ್ನನ್ನ ಬಿಡುಗಡೆ ಮಾಡುವಂತ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಯಾರು ಮೌನವಾಗಿರಬೇಕು. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. నా చింతలన్నీ తీరేనయ్యా నిన్ను చేరగా, ఎంత మంచి దేవుడు యేసయ్యా, ಎಷ್ಟು ಒಳ್ಳೆ ದೇವರು యేసయ్యಾ, ನೀವೆಷ್ಟು ಒಳ್ಳೆ ದೇವರು యేసయ్యా, ನನ್ನ ಚಿಂತೆಲ್ಲ ತೀರಿದಯ್ಯ ನಿನ್ನ ಸೇವಲು, ಎಷ್ಟು ಒಳ್ಳೆ ದೇವರು యేసయ్యಾ, నా చింతలన్నీ తీరేనయ్య నిన్ను చేరగా, ఎంత మంచి దేవుడు యేసయ్యా, ఘోర పాపి నీకు దూరంగా పారిపోగా, ఘోర పాపి నీకు దూరంగా పారిపోగా, నీ ప్రేమతో నన్ను క్షమించి నన్ను ఆదుకున్నావయ్యా, నీ ప్రేమతో నన్ను క్షమించి నన్ను ఆదుకున్నావయ్యా, ఎంత మంచి దేవుడు యేసయ్యా, నీవెంత మంచి దేవుడు యేసయ్యా, చింతలన్నీ తీరేనయ్యా నిన్ను చేరగా, ఎంత మంచి దేవుడు యేసయ్యా, ನನ್ನ చింతలెಲ್ಲ తీరితయ్య నిన్న సేరలు, ಎಷ್ಟು ಒಳ್ಳೆ ದೇವರು యేసయ్యా, నాకున్న వారందరూ నన్ను విడచిపోయినను, నా విలువ వారెల్లరూ నన్ను బిಟ್ಟು ಹೋದರು,
నిన్ను చేరాగా ఎంత మంచి దేవుడవేసయ్యా నా చింతలన్నీ తీరేనయ్యా నిన్ను చేరాగా ఎంత మంచి దేవుడవేసయ్యా నా చింతలన్నీ తీరేనయ్యా నిన్ను చేరాగా ఎంత మంచి దేవుడవేసయ్యా ಸರ್ವಶಕ್ತಿಯುಳ್ಳ ದೇವರೇ ಕರುಣಾನಿಧಿಯಾದ ತಂದೆಯಪ್ಪ ನಿನಗೆ ಸ್ತೋತ್ರ ಭೂಮಾಕಾಶಗಳನ್ನ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸಕಲ ಜೀವರಾಶಿಗಳನ್ನ ಮಾನವನ್ನ ಉಂಟು ಮಾಡಿದ ಮಹಾದೇವ ನಿನಗೆ ಸ್ತೋತ್ರ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಮಧ್ಯದಲ್ಲಿ ನೀನು ಬಂದು ನಮ್ಮ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಸರ್ವ ಶುಭಕರನೇ ನಿಮಗೆ ಸ್ತೋತ್ರ ಸ್ತೋತ್ರ. ರಕ್ಷಕನೇ, ಕಷ್ಟದಿಂದ ದುಃಖದಿಂದ ನೋವಿನಿಂದ ಬಂದಿರುವಂತ ಇವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇದರಲ್ಲಿ ಏಕಭವಿಷ್ಯದ ಮಕ್ಕಳಿಗೆ ಬಿಡುಗಡೆಯನ್ನು ಉಂಟು ಮಾಡಯ್ಯ. ಆಮೆನ್. ಸುಭಿಕ್ಷತೆಯನ್ನು ಕೊಡಯ್ಯ. ಆಮೆನ್. ಭೂಲೋಕದಲ್ಲಿ ಪರಲೋಕ ರಾಜ್ಯವನ್ನು ಸ್ಥಾಪಿಸಿದ ಮಹಾದೇವ ನಿನಗೆ ಸ್ತೋತ್ರ. ಆ ಪರಲೋಕ ರಾಜ್ಯಕ್ಕೆ ನೀನು ಕೊಟ್ಟಿರುವಂತ ಕರ್ತನೇ, ರಕ್ಷಕನೇ, ಬೆಳಕಾಗಿ ಸ್ತೋತ್ರ, ಆಶೀರ್ವಾದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಆಜ್ಞೆಗಳಿಗಾಗಿ ಸ್ತೋತ್ರ, ಸ್ತೋತ್ರ. ಬಿಡುಗಡೆ ಮಾಡುವಂತ ಶಕ್ತಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತು ಜೀವವನ್ನು ಜೀವಿಸುವಂತೆ ಸಭೆ, ಪರಲೋಕ ರಾಜ್ಯದ ಸಭೆ ಸ್ಥಾಪಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಸಹಾಯ ಮಾಡಿ ನಡೆಸು, ಸುರಕ್ಷತೆ ಕೊಡು. ನೀನು ಹೇಳಿದ ಭೂಲೋಕದಲ್ಲಿ ನೀನೇನು ಕಟ್ಟುವಿಯೋ ಪರಲೋಕದಲ್ಲಿ ಕಟ್ಟಲ್ಪಡುವುದು, ಭೂಲೋಕದಲ್ಲಿ ಏನು ಬಿಚ್ಚುವಿಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ದೇವರೇ, ಇವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇವರನ್ನ ಕ್ಷಮಿಸಿ ಆರೋಗ್ಯವನ್ನು ಉಂಟು ಮಾಡಿ ಸಮೃದ್ಧಿಯನ್ನು ಕೊಡು. ನೀನು ಹೇಳಿದ ನನ್ನ ನಾಮದಲ್ಲಿ ನೀನು ಏನಾದರೂ ಕೇಳ ಮಾಡುತ್ತೇನೆ ಎಂಬುದಾಗಿ ರಕ್ಷಕನೇ ಈಗ ಕೇಳ್ತಾ ಇದ್ದೇನೆ ಸ್ವಾಮಿ. ಸಂಪೂರ್ಣವಾಗಿ ಬಿಡುಗಡೆ ಮಾಡು, ಸಂಪೂರ್ಣವಾಗಿ ಬಿಡುಗಡೆ ಮಾಡು. ತಲೆಯಲ್ಲಿರುವ ಮೆದುಳಿನಲ್ಲಿರ್ತಕ್ಕಂಥ ಹುಳುಗಳು, ಗಡ್ಡೆಗಳು, ಮೆದುಳಿನಲ್ಲಿರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ನರಗಳಲ್ಲಿರ್ತಕ್ಕಂಥ ದೋಷ ನಗಲಿದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಗಂಟಲಿನ ನೋವು, ಕಿಡ್ನಿಗಳ ನೋವು, ಬಾವು, ಅರಳುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಉಸಿರಾಟ ಕೌಶಲ್ಯತಕ್ಕಂತ ಕಫ, ಪ್ರಾವೃತ್ತಿ, ಆಯಾಸ ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಎಲುಬುಗಳ ನೋವು, ಕೀಲುಗಳ ನೋವು, ನರಗಳ ನೋವು, ಮೊಣಕಾಲುಗಳ ನೋವು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಸ್ಪೈನಲ್ ಕಾರ್ಡ್ ಸಿಸ್ಟಮ್, L4, L3, L1, L5 ಯೇಸು ಕ್ರಿಸ್ತನ ನಾಮದಲ್ಲಿರ್ತಕ್ಕಂಥ ಆ ಪ್ರಾಬ್ಲಮ್ಗಳೆಲ್ಲ ತೊಲಗಿ ಹೋಗಲಿ. ಆಪರೇಷನ್ ಕ್ಯಾನ್ಸಲ್ ಆಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಹೃದಯದ ತೊಂದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ವಾಲ್ ಬ್ಲಾಕ್ ಆಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಓಪನ್ ಆಗಲಿ. ಆಪರೇಷನ್ ಕ್ಯಾನ್ಸಲ್ ಆಗಲಿ, ಸ್ವಸ್ಥತೆ ಉಂಟಾಗಲಿ. ಎಲ್ಲ ವರ್ಷಕರಾಗ ಮತ್ತೊಂದಲ್ಲ ಬಕರು ತಪರ ಶಾಪರ ತೈಸಿರುವುದಲ್ಲ, ವಿಶ್ವಕರ ತೈಸಿರುವುದಲ್ಲ, ಮಾರೇಶಕರಾಗ ಮತ್ತೊಂದು ತೈಸಿರುವುದಲ್ಲ, ಕೋರಿಕರ ವರ್ಷಕರ ಸುತ್ತರಿಸಿರುವುದಲ್ಲ, ವೈದ್ಯಕರ ತೈಸಿರುವುದಲ್ಲ. ಬಂದಿದ್ದನ ಶಾಪ, ಮಾಟಮಂತ್ರಗಳ ಶಾಪ, ಪತ್ರಗಳಿಂದ ಬಂದಿರತಕ್ಕಂಥ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸಿದ ಶಾಪ, ಪಾಪ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ. ದುರಾತ್ಮಗಳ ಕಾಣಿಕೆ, ಅಪವಿತ್ರಾತ್ಮ, ನಿದ್ರಾಹೀನತೆ, ಮಾನಸಿಕ ಆಂದೋಲನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ. ಸಮಾಧಾನ ಉಂಟಾಗಲಿ.
ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಕರುಳುಗಳ ದೋಷ, ಜಠರದ ದೋಷ, ಅನಾರೋಗ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಗ್ಯಾಸ್ಟ್ರಬಲ್ ಸಮಸ್ಯೆ, ಶುಗರ್ ವ್ಯಾಧಿ, ಥೈರಾಯ್ಡ್ ಸಮಸ್ಯೆ, ಕ್ಯಾನ್ಸರ್ ವ್ಯಾಧಿ, ಏಡ್ಸ್ ವ್ಯಾಧಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ದೇಹವನ್ನು ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣವಾಗಿ ಆರೋಗ್ಯ ಉಂಟಾಗಲಿ. ಆಮೆನ್. ಸುರಕ್ಷತೆ ಉಂಟಾಗಲಿ. ಸಾಲದ ಸಮಸ್ಯೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಮೃದ್ಧಿ ತುಂಬಿ ತುಳುಕಲಿ. ಆಮೆನ್. ನಿರುದ್ಯೋಗ ಸಮಸ್ಯೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣವಾಗಿರುವುದು ಉತ್ತಮ ಉದ್ಯೋಗ ಅವಕಾಶ ಲಭಿಸಲಿ. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ವೈದ್ಯರು ಕೈಬಿಟ್ಟು, ಕುಟುಂಬದವರು ಕೈಬಿಟ್ಟ ಪರಿಸ್ಥಿತಿಗಳು, ಅನಾರೋಗ್ಯ ಪರಿಸ್ಥಿತಿಗಳು ಮತ್ತು ಬಾಧೆ ಒಳಪಡಿಸಿದ ಪರಿಸ್ಥಿತಿಗಳು ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಸುರಕ್ಷತೆ ಉಂಟಾಗಲಿ. ಆಮೆನ್. ಗಂಡಮಾಲೆ, ಟಿಬಿ, ಥೈರಾಯ್ಡ್, ಸಾರ್ಸ್, ಅಸ್ತಮಾ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಯೇಸಪ್ಪ ನಿನಗೆ ಸ್ತೋತ್ರ, 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 ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಚರ್ಮ ವ್ಯಾಧಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಕೇಶರಾಶಿ, ಜುಟ್ಟು ಉದುರುವಿಕೆ, ಒಟ್ಟು ತದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಕಣ್ಣಿನ ಕಾಣದೇ ಇರುವ ಪರಿಸ್ಥಿತಿ, ಕಿವಿ ಕೇಳದಿರುವ ಪರಿಸ್ಥಿತಿ, ನಾಲಿಗೆ ಮಾತಾಡಲಾರದೆ, ಗಂಟಲು ಮಾತಾಡಲಾರದೆ ಇರತಕ್ಕಂಥ ಪರಿಸ್ಥಿತಿ ನಜರೇತಿನ ಯೇಸು ಕ್ರಿಸ್ತನನ್ನು ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಮೆದುಳಿನಿಂದ ಅಂಗಾಲುವರೆಗೆ ಇರತಕ್ಕಂಥ ನರಗಳು, ಗ್ರಹಣ ಶಕ್ತಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ಗತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಜೀವವುಳ್ಳ ಅಂಗಾಂಗಗಳಾಗಿ ಹೊಸ ರೂಪಗೊಳ್ಳಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಅಂಗಾಲಿಂದ ನಡೆನೆತ್ತಿವರೆಗೆ ಇರುವಂತ ಪ್ರತಿ ವ್ಯಾಧಿಗಳು ಬೇರು ಸಮೇತವಾಗಿ ಹೊರಗೆ ಹಾಕಲ್ಪಟ್ಟು ಆಳವಾದ ಸಮುದ್ರದಲ್ಲಿ ಬೀಳಲಿ. ಸಂಪೂರ್ಣವಾಗಿ ಅಂಗಾಲಿಂದ ನಡೆಯುತ್ತಿವರೆಗೂ ಯೇಸುವಿನ ಪರಿಶುದ್ಧ ರಕ್ತವು ಆವರಿಸಲಿ. ಸಂಪೂರ್ಣವಾಗಿ ಪರಿಪೂರ್ಣವಾಗಿರುವಂತಹ ಹೊಸ ಚೈತನ್ಯ ರೂಪುಗೊಳ್ಳಲಿ. ಆರೋಗ್ಯ ಉಂಟಾಗಲಿ. ಪ್ರಾರ್ಥನೆ ಮಾಡಲಾರದೆ ಇರತಕ್ಕಂಥ ಮನಸ್ತತ್ವ, ವಾಕ್ಯ ಕೇಳಲಾರದೆ ಇರತಕ್ಕಂಥ ಮನಸ್ತತ್ವ, ದೊಡ್ಡವರು ಚಿಕ್ಕವರು ಅನ್ನತಕ್ಕಂಥ ಭಾವನೆ ಇಲ್ಲದೆ ವರ್ತನೆ ಮಾಡುವ ಮನಸ್ತತ್ವ ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ ಅಪವಿತ್ರ ಆತ್ಮ ತೊಲಗಿವಾಗಲಿ. ಸಂಪೂರ್ಣವಾಗಿ ಸ್ವಸ್ಥತೆ, ಸ್ವಸ್ಥ ಬುದ್ಧಿ, ದೇವರ ಚಿತ್ತ ನೆರವೇರಿಸುವ ಆತ್ಮ ಉಂಟಾಗಲಿ. ಕುಟುಂಬದಲ್ಲಿ ಯಜಮಾನನನ್ನ, ಕುಟುಂಬದಲ್ಲಿ ಯಜಮಾನನನ್ನ, ಕುಟುಂಬದಲ್ಲಿ ಮಕ್ಕಳನ್ನ ಸಹಿಸದೆ ಪ್ರೀತಿಸದೆ ಇರುವಂತ ಕಕ್ಷ ಅಪವಿತ್ರ ಆತ್ಮ ಯೇಸು ನಾಮದಲ್ಲಿ ಅಸಮಾಧಾನ ಆತ್ಮ ಬಿಟ್ಟು ತೊಲಗಿ ಹೋಗಲಿ. ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಶಾಂತಿ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಸರ್ವಶಕ್ತಿಯುಳ್ಳ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ನೀನು ಹೇಳಿದ ಪ್ರಕಾರವಾಗಿಯೇ, ಅಪ್ಪ ತಿಳಿಸಿದ ಪ್ರಕಾರವಾಗಿಯೇ ಈ ಸಮಯದಲ್ಲಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಇವರನ್ನು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಭಾವ, ನಿನ್ನ ಶಕ್ತಿ, ನಿನ್ನ ಆತ್ಮ ಸಂಪೂರ್ಣವಾಗಿ ಆವರಿಸಲಿ, ನಮ್ಮೊಳಗೆ ಪ್ರವೇಶಿಸಲಿ, ಪ್ರಸನ್ನತೆ ತುಂಬಲಿ.
ನಿನ್ನ ಪರಿಶುದ್ಧ ರಕ್ತವು ತಲೆಯಿಂದ ಅಂಗಾಲಿನವರೆಗೆ ಸಂಪೂರ್ಣವಾಗಿ ಒಳಗಡೆ ಆವರಿಸಲಿ. ಸುರಕ್ಷತೆ ಕಾರ್ಯ ಮಾಡಲು ಬಂದಿರುವ ಮಹಾದೇವರೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸಂಪೂರ್ಣ ಆರೋಗ್ಯ ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ರಕ್ತವನ್ನು ನಮ್ಮೊಳಗೆ ಹಾಕಿದಕ್ಕಾಗಿ ಸ್ತೋತ್ರ. ಶುದ್ಧಿಗೊಳಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಗುಣಮಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೀವಿ ಪರಮ ತಂದೆ. ಆಮೇಲೆ ಸುಮದಲ್ಲಿ ಎಲ್ಲರೂ ಕೂತ್ಕೊಳ್ರಿ. ಮೊಳಕ